ಎಷ್ಟನೇ ಶ್ಲೋಕ ಇದು? 11ನೇ ಶ್ಲೋಕ. ಇಷ್ಟಲಿಂಗ ಉಪನಿಷತ್ ಶ್ರೀ ಸಿದ್ದರಾಮ ಸ್ವಾಮಿ ವಾಚಸ್ಪತಿಗಳು ಹೇಳಿದ್ದರು. ಇಷ್ಟಲಿಂಗ ಉಪಾಸಕ ಹೆಂಗಿರ್ತಾನಂತಂದ್ರೆ ಸಾಕ್ಷಾತ್ ಇಷ್ಟಲಿಂಗ ರೂಪನೇ ಇರ್ತಾನ. ಅಂದ್ರೆ ಮಂಗಳಕರವಾಗಿರ್ತಾನ. ಇಷ್ಟಲಿಂಗ ರೂಪ ಅಂದ್ರೆ ಮಂಗಳಕರವಾಗಿರೋದು, ಅಮಂಗಳಕರವಾಗಿರೋದಲ್ಲ. ಮಂಗಳಕರ ಅಂದ್ರೆ ಹೆಂಗ್ ತಿಳ್ಕೊಂಡ್ರಿ? ಅವೆಲ್ಲ ವೇಷ. ನೋಡೋ ಕಣ್ಣಿಗೆ ಮಂಗಳಕರ. ಅವ ಇರೋದೇ ಇಷ್ಟಲಿಂಗ ಸ್ವರೂಪ ಇರ್ತಾನಂತಾರ ಅವರು. ಹೆಂಗ? ಸುಳ್ಳು ಹೇಳಿದ್ರೆ ಅಮಂಗಳ, ಸತ್ಯ ಹೇಳಿದ್ರೆ ಮಂಗಳ. ಶಾಂತಿ ಇದ್ರೆ ಮಂಗಳ, ಕೋಪಾವೇಶ ಮಾಡಿದ್ರೆ ಅಮಂಗಳ. ತಿಳಿಕತ್ತವ್ರೆ? ಹಿಂಸೆ ಮಾಡಿದ್ರೆ ಅಮಂಗಳ, ಅಹಿಂಸೆ ಮಾಡಿದ್ರೆ ಮಂಗಳ. ಸದ್ಗುಣ ಭರಿತವಾಗಿರ್ತಾನ. ಯಾವ ಕಾರಣಕ್ಕೂ ಅವಗುಣವಾಗಿರಂಗಿಲ್ಲ, ಅಮಂಗಳವಾಗಿರಲ್ಲ ಅವನು. ಮಂಗಳ ಸ್ವರೂಪಿ. ಅದಕ್ಕೆ ಇಷ್ಟಲಿಂಗೋಪಾಸಕ ಸಾಕ್ಷಾತ್ ಇಷ್ಟಲಿಂಗ ರೂಪ. ಇವಂದು 1ನೇದ್ದು. ಇದೇನು ಇಷ್ಟಲಿಂಗ ಉಪನಿಷತ್ತೇನು 12ನೇ ಶತಮಾನದಾಗ ಇದೇನ್ರಿ? ಇದು ಉಪನಿಷತ್ತುಗಳು 12ನೇ ಶತಮಾನದಾಗ ಬರ್ದಾರ. ಉಪನಿಷತ್ತು ಎಲ್ಲಿದದು? ಯಾವುದರ ಭಾಗ ಅದು ಉಪನಿಷತ್? ವೇದಗಳ ಭಾಗ. ವಿಶ್ವದಲ್ಲಿರುವ ಸರ್ವಧರ್ಮಗಳ ತಾಯಿ ಇದು ಕಲ್ಯಾಣಪುರ ಮೊಬೈಲ್ ಬಂದ್ ಮಾಡ್ರಿ. ಅವ್ರದ್ದು ಒಂದೇ ಎಕೋ ಆಗ್ತದೆ. ಯಾಕೆ? ದುಶ್ಮನ್ ಅದ ನಮ್ಮ ಮೊಬೈಲ್, ಅದು ಸರಿ ಇಲ್ಲ, ಅಡ್ಜಸ್ಟ್ಮೆಂಟ್ನಾಗ ಇಲ್ಲ. ವಿಶ್ವದಲ್ಲಿರುವ ಸರ್ವಧರ್ಮಗಳ ತಾಯಿ ಬೇರು ಆಗಮ, ವೇದ, ಉಪನಿಷತ್, ಪುರಾಣಗಳಾಗಿವೆ. ಉಪನಿಷತ್ತುಗಳು 108 ಇವೆ. ಈ ಉಪನಿಷತ್ತುಗಳಲ್ಲಿ 108ರೊಳಗ ಇದು ಇಷ್ಟಲಿಂಗ ಉಪನಿಷತ್ತು ಸೇರಿಲ್ಲ. ಈ ಉಪನಿಷತ್ತು ಆ ಸಮಯದಲ್ಲಿ ಉಪಲಬ್ಧವಾಗಿರಲಿಲ್ಲದ ಕಾರಣ ಆ 108 ಅಂತೇನು ನೋಡಿದ್ರು ಆ ಟೈಮ್ನಾಗ ಅದು ಸಿಕ್ಕಿಲ್ಲ. ಈ ವಿಚಾರ ವಿಮರ್ಶಕರ ಪಾಲಿಗೆ ಬಿಟ್ಟಿರುತ್ತೇವೆ. ಈ ಗ್ರಂಥವು ಮಧ್ಯಪ್ರದೇಶದ ಓಂಕಾರೇಶ್ವರ ಯೋಗಾನಂದ ಆಶ್ರಮ, ಅದರ ಪೀಠಾಧಿಕಾರಿಗಳು ನನ್ನ ಗೆಳೆಯರಾದ ಶ್ರೀ ಯೋಗಾನಂದ ಸ್ವಾಮಿಗಳಿಂದ ತಾರೀಖ್ 9/8/86 ನಾನು ಅಲ್ಲಿಗೆ ಹೋದಾಗ ಸ್ವಾಮಿಗಳು ನನಗೆ ಕೆಲವು ಹಸ್ತಪ್ರತಿಯ ಗ್ರಂಥಗಳಿವೆ, ನನ್ನಲ್ಲಿ ಹಸ್ತಪ್ರತಿ ಗ್ರಂಥದವ, ಈ ಗ್ರಂಥಗಳನ್ನು ನೋಡಿರಿ ಎಂದಾಗ ಈ ಗ್ರಂಥ ಪ್ರಾಪ್ತಿಯಾಯಿತು. ಈ ಗ್ರಂಥದ ಬಗ್ಗೆ ಇನ್ನೂ ಪ್ರತಿಗಳು ದೊರೆಯಬಹುದೆಂದು ಕಾಶಿ, ಹರಿದ್ವಾರ, ಗುರುಕುಲ, ಕಾಂಗಡಿ, ಆಡಿಯಾರ, ಮದ್ರಾಸ್, ಕಲ್ಕತ್ತಾ ಮುಂತಾದ ಗ್ರಂಥಾಲಯಗಳಲ್ಲಿ ನೋಡಿದೆವು. ಈವರೆಗೂ ಪ್ರಾಪ್ತವಾಗಿರುವುದಿಲ್ಲ. ಈ ಹಸ್ತಪ್ರತಿಗಳು ಇದ್ದದ್ದು, ಬುಕ್ ಪ್ರಿಂಟ್ ಮಾಡಿದ್ದು ಇಲ್ಲೆಲ್ಲರೇ ಇರಬಹುದಂತ ಹುಡುಕಾಡ್ಯಾರವರು, ಸಿಕ್ಕಿಲ್ಲ. ದಯಮಾಡಿ ಓದುಗರು, ಸಂಶೋಧಕರು ಮತ್ತು ಸಾಹಿತಿಗಳಿಗೆ ದೊರೆತಲ್ಲಿ ಈ ಬಗ್ಗೆ ಸಂಪೂರ್ಣ ಸಂಶೋಧನೆ ಮತ್ತು ವಿಚಾರ ವಿಮರ್ಶನ ನಡೆಯುತ್ತದೆಂಬ ಭಾವನೆಯಿಂದ ಹಾಗೂ ಮುಂದಿನ ಮುದ್ರಣದಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಪ್ರಕಟಿಸುವ ಸಲುವಾಗಿ
ಈ ಇಷ್ಟಲಿಂಗೋಪನಿಷತ್ ಪ್ರಕಟಿಸಿರುತ್ತೇವೆ. ಸಕಾಲಕ್ಕೆ ನಮಗೆ ಅಚ್ಚು ಮಾಡಿಕೊಟ್ಟ ಪ್ರಿಯದರ್ಶಿನಿ ಪ್ರಿಂಟಿಂಗ್ ಪ್ರೆಸ್ ಮಾಲೀಕರಿಗೂ ಈ ಗ್ರಂಥ ಅಚ್ಚುಕೂಟದಲ್ಲಿ ಸಂಪೂರ್ಣ ಸಹಕಾರವಿತ್ತ ಎಲ್ಲರಿಗೂ ಧನ್ಯವಾದಗಳು ಅಂತ ಸಿದ್ದರಾಮ ಸ್ವಾಮಿಗಳಂತ ವಿದ್ಯಾವಾಚಸ್ಪತಿ ಬಿಜಾಪುರದವ್ರತ್ ನೋಡ್ರಿ. ಸಿದ್ದರಾಮ ಸ್ವಾಮಿಗಳು ವೀರಶೈವ ಸಾಹಿತ್ಯ ಇತಿಹಾಸ ಸಂಶೋಧನಾ ಸಂಸ್ಥೆ ಬಿಜಾಪುರ. ಶ್ರೀ ಸಿದ್ದರಾಮ ಸ್ವಾಮಿ ಅಂತ ಏನ್ ಮಾಡಬೇಕು. 86 ಇವರು ಅಲ್ಲಿ ಹೋದಾಗ ಮ್ಯಾನ್ಸ್ಕ್ರಿಪ್ಟ್ ಕೈಲಿಂತ ಬರೆದಕ್ಕೂ ಸಿಕ್ಕದಂತವ್ರಿಗೆ. ಅದಕ್ಕೆ ಇದನ್ನ ಪ್ರಿಂಟ್ ಮಾಡ್ಯಾರ 13 ಶ್ಲೋಕಗಳು. ಹರ ಓಂ ಸದೇವ ಅಸಿತ್ ತಚ್ಛಾಂತಂ ಶಿವ ಮನಂತಂ ಚ ಸ ಶಿವ ಅಕಾಮ ಯತ ಪ್ರಜಾ ಸೃಜಯತಿ. ಇವತ್ತ ಒಂದು ನಂಬರ್ ನಿಮಗೆ ಶೇರ್ ಮಾಡೀನಿ ನಾನು. ಇದ್ರಾಗ ಯಾವ್ದು ಗ್ರೂಪ್ನಾಗ ಅವರು ಸಂಸ್ಕೃತ ಪ್ರೊಫೆಸರ್ ಅದಾರ ಮೈಸೂರಾಗ. ಅವ್ರ ಹೆಸರು ಹಾಕ್ತೀನಿ. ಸಂಸ್ಕೃತ ಪ್ರೊಫೆಸರು ಮತ್ತೆ ನಿಮ್ಮ ವೀರಶೈವ ಸಾಹಿತ್ಯದ ಮೇಲೆ ಅವರು PhD ಮಾಡ್ಯಾರ. ಮತ್ತ ಅವ್ರ ಬುಕ್ ಅದ ಒಂದ್ 200 ರೂಪಾಯಿ 300 ರೂಪಾಯಿನ ರೇಟ್ ಹೇಳ್ಯಾರ. ಆ ಬುಕ್ ತರಿಸ್ಕೋತಿದ್ರಿ ಅಂತಂದ್ರ ಕಳಿಸ್ಕೊಡ್ತೀವಿ ಅಂತ ಹೇಳ್ಯಾರ. ಇದೆಲ್ಲ ಸಂಶೋಧನೆ ಮಾಡಂತ ಸಂಶೋಧಕರೇ ಸಿಕ್ಕಾರ ನಮಗಲ್ಲಿ. ಈಗ ಮೊಬೈಲ್ ಬಂದ್ ಮಾಡಿದ್ರೆ ಅವ್ರ ಹೆಸರು ಸಿಗ್ತದ. ಮೊಬೈಲ್ ಚಾಲು ಇಟ್ಟೇನಿ ರೆಕಾರ್ಡಿಂಗಿಗೆ, ಅದ್ ನಂಬರ್ ಅದು ಕಳಿಸ್ತೀನಿ. ಗ್ರೂಪ್ನಾಗ ಅವ್ರ ನಂಬರ್ ಹಾಕಿ ಇವತ್ತು ಆ್ಯಡ್ ಮಾಡೀನಿ ಅವ್ರ ಹೆಸರು. ಅದಕ್ಕೆ ಇದು ಎದಕ್ಕೆ ಇದು ಹೇಳ್ತೀವಿ ಅಂದ್ರ 6ನೇ ಶ್ಲೋಕದೊಳಗೂ ಬಂದದ. ಇಷ್ಟ ಪ್ರಾಣ ಭಾವ ನಾಮ್ನ ಸತು ಸಕಲ ನಿಷ್ಕಲ ಸಕಲ ಸಕಲಾಶ್ಚಯೋ ನಿಯಮ. ಇದೇನಂತಂದ್ರ ಇಷ್ಟಲಿಂಗದ ಬಗ್ಗೆ ಮೊದಲು ಎಲ್ಲಿ ಪ್ರಸ್ತಾಪನೆ ಇಲ್ಲ ಅಂತೇಳಿ ಏನು ಹೇಳ್ತಾರಲ್ಲ ಅವ್ರಿಗೆ ಇದು ಉತ್ತರ ಕೊಡ್ಲಕ್ಕ ಇದು ಬಹಳ ಮುಖ್ಯ ಅದ. ಇದನ್ನ ನಾವು ಸುಮ್ಮನೆ ಮೊಬೈಲ್ನ ಫೋಟೋ ತೆಗೆದು ಸಹಿತ ಕಳಿಸ್ಬೋದು. ಸುಮ್ಮನೆ ಎಷ್ಟು ಒಂದು 4-5 ಪೇಜ್ ಅದ ಅಷ್ಟೇ. ಫೋಟೋ ತೆಗೆದು ಕಳಿಸ್ಬೋದು. ನಿಮಗೆ ಸ್ಕ್ಯಾನ್ ಮಾಡಿಸಿ ಕಳಿಸ್ತೀನಿ. ಒಂದಿಷ್ಟು ಹಿಂದಿದಾಗ ಅದ, ಒಂದಿಷ್ಟು ಕನ್ನಡದಾಗ ಅದ. ಅದೇ ಹಿಂದಿದಾಗ ಇದ್ದದ್ದೇ ಕನ್ನಡದಾಗ ಮಾಡ್ಯಾರ. ಅದು ಮೂಲ ಸಂಸ್ಕೃತದಾಗ ಇದ್ದದ್ದು, ಇದು ಹಿಂದಿ ಅಲ್ಲದು. ಸಂಸ್ಕೃತದಾಗ ಅದ, ಅದನ್ನ ಅವ್ರು ಕನ್ನಡದಾಗ ಪ್ರಿಂಟ್ ಮಾಡ್ಸ್ಯಾರ. 1 2 3 4 ಪೇಜ್. ಒಂದು ಉಪನಿಷತ್ತೇ ಅದ ಇದ್ರಾಗ. ಅಡ್ಡೆಸರಿ ಇಲ್ರಿ, ಬರೇ ಸಿದ್ದರಾಮ ಸ್ವಾಮಿ ವಿದ್ಯಾವಾಚಸ್ಪತಿ ವೀರಶೈವ ಸಾಹಿತ್ಯ ಇತಿಹಾಸ ಸಂಶೋಧನಾ ಸಂಸ್ಥೆ ವಿಜಯಪುರ. ವಿಜಯಪುರ ಅಂತಿಲ್ಲ, ಅದು ಈಗಾಗ ವಿಜಯಪುರ. ಗ್ರಂಥದ ಸ್ವಾಮಿತ್ವ ಶ್ರೀಮತಿ ಸುಶೀಲಾ ಸಿದ್ದರಾಮ ಸ್ವಾಮಿಯವರಿಗೆ ಸೇರಿದ್ದು. ಪ್ರಕಾಶಕರು ಇಷ್ಟಲಿಂಗೋಪನಿಷತ್ ವೀರಶೈವ ಸಾಹಿತ್ಯ ಮತ್ತು ಇತಿಹಾಸ ಸಂಶೋಧನಾ ಸಂಸ್ಥೆ ವಿಜಯಪುರ. ಇದು ಪ್ರಿಂಟ್ ಮಾಡಿದವರು ಯಾರಪ್ಪ ಅಂದ್ರೆ ಮುದ್ರಕರು ಪ್ರಿಯದರ್ಶಿನಿ ಗೀತಾ ಪ್ರಿಂಟರ್ಸ್ ಬಿಜಾಪುರ. ಇದಕ್ಕೊಬ್ರು ಸ್ವಾಮಿಗಳು ಶ್ರೀಮನೀಪ್ರ ಮೃತ್ಯುಂಜಯ ಮಹಾಸ್ವಾಮಿಗಳು ವೇದಾಂತಾಚಾರ್ಯ ಮುಧೋಳ ಮತ್ತು ಸೊಲಾಪುರ ಕಿರೀಟ ಮಠ ಇವರು 75ನೇ ವರ್ಷದ ವರ್ಧಂತಿ ಸ್ಮಾರಕವಾಗಿ ಈ ಗ್ರಂಥವನ್ನು ಶ್ರೀಗಳ ದಿವ್ಯ ಚರಣಗಳಿಗೆ ಅರ್ಪಿಸಲಾಗಿದೆ. ಕಿರೀಟ ಮಠ ಅಂತದ ನೋಡ್ರಿ ಮುಧೋಳದಾಗ. ಆ ಮೃತ್ಯುಂಜಯ ಸ್ವಾಮಿಗಳಂತ ಮುಧೋಳ ಮೃತ್ಯುಂಜಯ ಸ್ವಾಮಿಗಳಂತ ಅಂತಿದ್ರಲ್ರಿ ಅವಾಗ ಮೊದಲ. ಇವರೆಲ್ಲ ಫೇಮಸ್ ಸ್ವಾಮಿಗಳು.
ಸೊಲಾಪುರ ಮತ್ತು ಮುಧೋಳ ಎರಡು ಕಡೆ ಕಿರೀಟ ಮಠನೇ ಅದ ಹೆಸರು. ಇಲ್ಲಿದ್ದದ್ದು ಅಲ್ಲಿನೂ ಅದೇ ಹೆಸರೇ ಇರ್ತದೆ. ಯೋ ವೇತ್ಯಂ ಸ್ವಷ್ಟಲಿಂಗಂ ಮಹಿಮಾಂ ಸ ಸಾಯುಜ್ಯ ಮಾಪ್ನೋತಿ. ಅಂದ್ರೆ ಯಾರು ಈ ರೀತಿ ಇಷ್ಟಲಿಂಗ ಸ್ವರೂಪ ಆಗ್ತಾರ ಅವರು ಮಹಿಮಾ ಪುರುಷರಾಗ್ತಾರ ಅನ್ನೋದು ಬಹಳ ಚಂದ. ಎಷ್ಟು ಚಂದ ಅದ ನೋಡ್ರಿ. ಈ ಆಮೇಲೆ ವೀರಶೈವ ಅನ್ನೋದು ಸಹಿತ ಏನೇನೋ ಹೇಳ್ತಾರೆ. ಸಪ್ತಶೈವಗಳ ಸಪ್ತಶೈವಿಗೆ ಸಂಬಂಧ ಇಲ್ಲ. ಇಲ್ಲಿದ್ರಾಗೆ ಇಷ್ಟಲಿಂಗ ಉಪಾಸಕ ಸಾಕ್ಷಾತ್ ಇಷ್ಟಲಿಂಗ ರೂಪ ಸ ತು ವೀರಶೈವ. ಈ ರೀತಿ ಯಾರು ಇಷ್ಟಲಿಂಗವನ್ನು ಆರಾಧನೆ ಮಾಡ್ತಾ ಇಷ್ಟಲಿಂಗವೇ ತಾವು ಆಗ್ತಾರೋ ಅವ್ರಿಗೇನಂತಾರಂದ್ರೆ ವೀರಶೈವರು ಅಂತಾರೆ. ವೀರಶೈವರು ಯಾರು ಅಂತಂದ್ರೆ ಇದ್ರಾಗೆ ಅರ್ಥ ಹೇಳ್ತಾರೆ. ಎಲ್ಲರೂ ಟೋಟಲ್ ಲಿಂಗ ಕಟ್ಟಿಕೊಂಡವ್ರು ಎಲ್ಲರೂ ವೀರಶೈವ, ಅದ್ರಾಗ ಒಂದು ಡೌಟೇ ಇಲ್ಲ. ಇಷ್ಟಲಿಂಗ ಉಪಾಸಕ ಸಾಕ್ಷಾತ್ ಇಷ್ಟಲಿಂಗ ರೂಪ ಸ ತು ವೀರಶೈವ. ಇಷ್ಟಲಿಂಗ ಪೂಜಾ ಮಾಡ್ತಾ ಮಾಡ್ತಾ ಇದೇನದ ಕರ್ಮದಾಗ ಬರ್ತದೆ. ಭಗವದ್ಗೀತೆಯ 1ನೇ ಅಧ್ಯಾಯದಿಂದ 6ನೇ ಅಧ್ಯಾಯ ತನಕ ಇದು ಬರ್ತದೆ. ಆ ಸ್ಟೇಜ್ ಒಳಗ ಭಕ್ತ ಸ್ಥಳ ಮಹೇಶ ಸ್ಥಳ ಈ ಎರಡು ಸ್ಥಳಗಳನ್ನ ಯಾರು ಆಚರಣೆ ಮಾಡ್ತಾರೋ ಅವರು ವೀರಶೈವರಾಗಿರ್ತಾರೆ. ಮುಂದ ಪ್ರಾಣಲಿಂಗೋಪಾಸಕರು ಅಂತಂದ್ರ ಪ್ರಸಾದಿ ಸ್ಥಳ ಪ್ರಾಣಲಿಂಗಿ ಸ್ಥಳ ಏನದಲ್ರಿ ಅವ್ರಿಗೆ ಏನಂತಾರಂದ್ರೆ ಸಾಕ್ಷಾತ್ ಮಹೇಶ್ವರರು ಅಂತ. ಅಂದ್ರೆ ಇವರು ಅವರು ಭಕ್ತ ಸ್ಥಳ ಮಹೇಶ ಸ್ಥಳದಾಗಿರೋರು ಭಕ್ತರು. ಇವರು ಪ್ರಾಣಲಿಂಗಿ ಪ್ರಸಾದಿ ಸ್ಥಳದಾಗ ಬಂದ್ರ ಅಂತಂದ್ರ ಅವರು ಜಂಗಮರಾಗಿ ಬಿಡ್ತಾರ. ಜಂಗಮರ ಅದಕ್ಕೆ ಮಹೇಶ್ವರ ಅಂದ್ರೆ ಜಂಗಮರಿಗೆ ಅಂತಾರ. ವೀರಶೈವ ಮಹೇಶ್ವರ ವೀರ ಮಹೇಶ್ವರ ಅಂತಿರ್ತಾರೆ. ಇವ್ರ್ಯಾರು ಪ್ರಾಣಲಿಂಗಿ ಮತ್ತು ಪ್ರಾಣಲಿಂಗೋಪಾಸಕರು. ಇವರು ಮುಂದ ಭಾವಲಿಂಗೋಪಾಸಕೋ ಹಿ ಶಿವ ಏವ. ಯಾರು ಭಾವಲಿಂಗ ಉಪಾಸನೆ ಮಾಡ್ತಾರೆ ಅವ್ರು ಸಾಕ್ಷಾತ್ ಶಿವ ಸ್ವರೂಪರೇ ಆಗ್ತಾರ ಅಂತದ ಇದು 11ನೇ ಶ್ಲೋಕ. ಇಷ್ಟಲಿಂಗೋಪಾಸಕ ಸಾಕ್ಷಾತ್ ಇಷ್ಟಲಿಂಗ ರೂಪ ಸ ತು ವೀರಶೈವ. ಪ್ರಾಣಲಿಂಗೋಪಾಸಕ ಸಾಕ್ಷಾತ್ ಮಹೇಶ್ವರ. ಭಾವಲಿಂಗೋಪಾಸಕ ಹೋ ಹಿ ಶಿವ ಏವ. ಅವ ಶಿವನೇ ಆಗಿರ್ತಾನ ಅಂತ. ಇದು ಆ ಸಂಸ್ಕೃತ ಪ್ರೊಫೆಸರ್ಗೆ ಇದು ಕಳಿಸ್ಬೇಕು, ಫೋಟೋ ತೆಗೆದು ಇದರದ ಅರ್ಥವನ್ನ ನಮಗ ಪ್ರವಚನ ಮಾಡಿ ಹೇಳ್ರಿ ಅಂತ ಹೇಳ್ಬೋದು. ಅಷ್ಟ್ ಮಾಡ್ಬೋದಲ್ರಿ. ಬಹಳ ಚಲೋ ಮನುಷ್ಯರು ಅದಾರ ಅವ್ರು, ಮೈಸೂರವ್ರು. ಚಲೋ ಮಾತಾಡಿದಾರೆ ಮಧ್ಯಾಹ್ನ. ವೀರಶೈವ ಲಿಂಗಾಯತ ಬ್ಯಾರೆ ಇಲ್ಲವೇ ಇಲ್ಲ, ಒಂದೇ ಆದ ಅಂತ ಅವ್ರು ಭಾರಿ ಚಂದ ಪ್ರತಿಪಾದನೆ ಮಾಡಿದರು. ನೆಕ್ಸ್ಟ್ ಎಷ್ಟಾಯ್ತು ಟೈಮ್? ಎಷ್ಟೇ ಕಾಲ ಏನ್ ಟೈಮ್ ಇಲ್ಲ ಏನೇ. ನಮ್ಮ ಕೆಲಸ ನಾವು ಮಾಡ್ಕೋತಿರ್ತೀವಿ. ಬೇಕಿದ್ದು ಕುಂದಿರ್ರಿ, ಇಲ್ಲ ಮಕ್ಕಳು ನಿದ್ದೆ ಮಾಡ್ಕೋತವ್ರೆ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ಚಂದ್ರಶೇಖರ ಗ್ರಂಥಮಾಲೆ ಕುಸುಮ 15 ಪೂರ್ವಾಚಾರ್ಯ ಧರ್ಮದರ್ಶನ ಭಾಗ 1. ಸ್ವಯಂ ಜ್ಯೋತಿ ವಿಶ್ವಗುರು ಶ್ರೀ ರೇಣುಕಾಚಾರ್ಯರು ಇವರನ್ನು ಕುರಿತು ಸಂಶೋಧನಾತ್ಮಕ ಗ್ರಂಥ.
ಗ್ರಂಥಕರ್ತರು ಸಾಹಿತ್ಯ ವಿಶಾರದ, ಧರ್ಮ ಸಾಹಿತ್ಯ ಭೂಷಣ, ಧರ್ಮ ಸಾಹಿತ್ಯ ಸುಧಾಕರ, ವೇದಮೂರ್ತಿ ಎಂ ಚಂದ್ರಶೇಖರ್ ಆರಾಧ್ಯ, ಬೆಂಗಳೂರು. ಇವರ ಈ ಒಂದು ಸಂಶೋಧನಾತ್ಮಕ ಗ್ರಂಥದಲ್ಲಿ ಆದಿ ಜಗದ್ಗುರು ರೇಣುಕಾಚಾರ್ಯರು ಅಗಸ್ತ್ಯ ಮಹರ್ಷಿಯನ್ನೇ ತಮ್ಮ ಒಂದು ನಿಮಿತ್ತ ಮಾಡಿಕೊಂಡು ಇಡೀ ಲೋಕದ ಸಕಲ ಜೀವಾತ್ಮರ ಉದ್ಧಾರಕ್ಕಾಗಿ ವೀರಶೈವ ಸಿದ್ಧಾಂತವನ್ನ ಉಪದೇಶ ಮಾಡ್ತಾ ಇದ್ದಾರೆ. ಅದರ ಪೈಕಿ ವೀರಶೈವ ತತ್ವದ ಪೈಕಿ ಅಷ್ಟಾವರಣಗಳನ್ನು ಸಂಪೂರ್ಣ ಮುಗಿಸಿ ಈಗ ಪಂಚಾಚಾರಗಳಲ್ಲಿ ಪಾದಾರ್ಪಣೆ ಮಾಡ್ಯಾರ. ಅದರೊಳಗೆ ಲಿಂಗಾಚಾರ ಅಂತಂದ್ರೆ ಶಿವ ಜೀವ ಐಕ್ಯವನ್ನ ಸಾಧಿಸುವುದು. ಜ್ಞಾನ ಅಂದ್ರೆ ಏನು ಅಂತ ಒಂದು ಮಾತು ಬಂದಿತ್ತು. ಜ್ಞಾನ ಅಂದ್ರೆ ಏನಂತ ತಿಳ್ಕೊಂಡ್ರಿ? ವಾಟ್ ಈಸ್ ಜ್ಞಾನ? ಇನ್ನ ಈಗ ನಂಬಿದ್ರಲ್ಲ ಕಂಬಿ ಪ್ರಕಾಶ್ ಮತ್ತೆ ಶಿವ ಜೀವ ಇದಕ್ಕೆ ಸಂಬಂಧಪಟ್ಟಂತೆ ಜ್ಞಾನ ಅಂದ್ರೆ ಏನು? ಜೀವ ಶಿವನಲ್ಲಿ ಐಕ್ಯ ಆಗುತ್ತೆ. ಜ್ಞಾನವೇ ಜ್ಞಾನವೇ ಜ್ಞಾನ. ಜೀವನೇ ಶಿವನಾಗಿದ್ದಾನೆ. ಜೀವ ಬೇರೆ ಅಲ್ಲವೇ ಅಲ್ಲ. ಜೀವೋ ಬ್ರಹ್ಮೈವ ನ ಪರಹ. ಜೀವ ಅಂತಂದ್ರೆ ಶಿವನೇ ಆಗಿದ್ದಾನೆ. ಏನಾಗ್ಯದ ಅವನಿಗೆ ಸಮಸ್ಯೆ ಅಂದ್ರೆ ತನ್ನ ಸ್ವರೂಪದ ಬಗ್ಗೆ ವಿಸ್ಮೃತಿ ಆಗ್ಯದಷ್ಟೇ. ಕರ್ಣ ಏನದನ ರಾಧಾಪುತ್ರನೇ ಕುಂತಿ ಪುತ್ರನಾಗಿದ್ದಾನೆ. ಏನು ವ್ಯತ್ಯಾಸ ಇಲ್ಲ. ಅವನಿಗೆ ತಾನು ರಾಧಾಪುತ್ರ ಅಂತೇಳಿ ಏನಾಗ್ಯದ, ತನ್ನ ಸ್ವರೂಪದ ಬಗ್ಗೆ ವಿಸ್ಮೃತಿ ಮಾಹಿತಿ ಕಳ್ಕೊಂಡ. ಆ ಒಂದು ಮಾಹಿತಿಯನ್ನು ಯಾವಾಗ ಪಡ್ಕೋತಾನ ಆವಾಗ ಅವನೇ ರಾಧಾಪುತ್ರನೇ ಕುಂತಿಪುತ್ರ ಆಗ್ತಾನ. ಹಂಗ ಇಲ್ಲಿ ಜೀವನೇ ಶಿವನಾಗಿರುತ್ತಾನೆ. ಇದೇನಪ್ಪ ಅಂದ್ರೆ ಜ್ಞಾನ. ಇನ್ನ ಒಂದು ಜ್ಞಾನ ಏನು? ಈ ಜಗತ್ತನ್ನೋದೇನದ ನಶ್ವರ, ಜಗತ್ ಮಿಥ್ಯ, ಬ್ರಹ್ಮ ಸತ್ಯ, ಜಗತ್ ಮಿಥ್ಯ ಅಷ್ಟೇ. ಇದು ಒಂದು ಜ್ಞಾನ. ಇನ್ನ ಒಂದು ಜ್ಞಾನ ಜೀವೋ ಬ್ರಹ್ಮ ಇವ ನಾಪರ. ಇಷ್ಟಕ್ಕೆ ಜ್ಞಾನ ಅನ್ನೋದು. ಜಗತ್ತು ಮಿಥ್ಯ ಅಂತಂದದ್ದು ಯಾರಿಗೆ ಜಗತ್ತು ಸತ್ಯ ಅನ್ನಿಸ್ತದ. ಈಗ ಜಗತ್ ಮಿಥ್ಯ ಅನ್ನೋರು ಜ್ಞಾನ. ಜಗತ್ ಮಿಥ್ಯ ಅಂದ್ರೆ ಜ್ಞಾನ. ಜಗತ್ತನ್ನ ಮಿಥ್ಯ ಅಂತ ತಿಳ್ಕೊಂಡವರು ಜ್ಞಾನಿಗಳು. ಮತ್ತು ಜಗತ್ತು ಸತ್ಯ ಅಂದ್ರೆ ಅಜ್ಞಾನ. ಮತ್ತು ಜಗತ್ತು ಸತ್ಯ ಅಂತ ತಿಳ್ಕೊಂಡವರು ಅಜ್ಞಾನಿಗಳು. ಇಷ್ಟೇ. ಬ್ರಹ್ಮ ಸತ್ಯ ಅನ್ನೋದು ಜ್ಞಾನ. ಬ್ರಹ್ಮವನ್ನು ಸತ್ಯ ಅಂತ ತಿಳ್ಕೊಂಡವರು ಜ್ಞಾನಿಗಳು. ಬ್ರಹ್ಮವನ್ನು ಮಿಥ್ಯ ಅಂತ ತಿಳ್ಕೊಂಡವರು ಅಜ್ಞಾನಿ. ಅಜ್ಞಾನಿಗಳಿಗೆ ಅಜ್ಞಾನಿಗಳು ಅಂತ ಅನ್ನಬಾರದು. ಸುಮ್ಮಿರ್ಬೇಕಷ್ಟೆ. ಯಾಕಂದ್ರೆ ಅವ್ರಿಗೆ ಸಿಟ್ಟು ಬರ್ತದೆ. ಅಜ್ಞಾನಿಗಳಿಗೆ ಅಜ್ಞಾನಿ ಅನ್ನಬಾರದು, ಸುಮ್ಮಿರ್ಬೇಕು. ಮತ್ತು ಜೀವ ಮತ್ತು ಬ್ರಹ್ಮ, ಜೀವನೇ ಶಿವನಾಗಿದ್ದಾನೆ ಅಂತಂದ್ರೆ ಜ್ಞಾನ. ಜೀವನೇ ಶಿವನಾಗಿದ್ದಾನೆ ಅಂತ ತಿಳ್ಕೊಂಡ್ರೆ ಜ್ಞಾನ.
ಆ ರೀತಿ ತಿಳ್ಕೊಂಡವರು ಜ್ಞಾನಿಗಳು. ಜೀವನೇ ಬೇರೆ ಶಿವನೇ ಬೇರೆ ಅಂತ ತಿಳ್ಕೊಂಡ್ರೆ ಅಜ್ಞಾನ. ಅದಕ್ಕೆ ಜೀವ ಶಿವರಲ್ಲಿ ಭೇದವನ್ನು ಕಲ್ಪಿಸುವವರು ಅಜ್ಞಾನಿಗಳು. ಹಿಂಗಾಗಿ ಲಿಂಗಾಚಾರ ಅಂದ್ರೆ ಇಷ್ಟು ತಿಳ್ಕೊಂಡ್ಮೇಲೆ ಮುಂದೆ ಸದಾಚಾರ. ಶಿವಭಕ್ತನು ಸದ್ಗುರುವು ತನಗೆ ಬೋಧಿಸಿರುವ ತತ್ವಗಳನ್ನ ಉಲ್ಲಂಘಿಸದೆ, ಅಷ್ಟವರ್ಣಗಳನ್ನ ಉಲ್ಲಂಘನೆ ಮಾಡಲಾರದೆ, ಶ್ರದ್ಧೆ ಭಕ್ತಿಗಳಿಂದ ತನ್ನ ನಿತ್ಯ ಕ್ರಿಯೆಗಳನ್ನ ಆಚರಿಸುತ್ತಾ ಕ್ಷಣಿಕ ಸುಖಗಳನ್ನು ಬಯಸದೆ ಆಚಾರಶೀಲನಾಗಿರುವುದೇ ಸದಾಚಾರವೆನಿಸುತ್ತದೆ. ಈ ಸದಾಚಾರದಲ್ಲಿ 64 ಆಚಾರಗಳು ಹೇಳ್ಯಾರ. ಸತ್ಯದ ಆಚಾರಗಳು. ಅದಕ್ಕೆ ನಿನ್ನೆ 3 ಹೇಳಿವಿ. ಶಿವಲಿಂಗ ಸಂಬಂಧಿಯಾದ ಮೇಲೆ ಅನ್ಯ ದೈವಗಳನ್ನು ನಂಬಬಾರದು. ಹಂಗಂದ್ರೆ ಬೇರೆ ಗುಡಿಗೆ ಹೋಗಬಾರ್ದೇನ್ರಿ? ಹೋಗ್ಬೇಕು. ಎಲ್ಲಾದ್ರೂ ನಮ್ಮ ಕಂಬಿ ಪ್ರಕಾಶ್ ಅವ್ರು ಹೇಳ್ತಾರಲ್ಲ, ನಾನತ್ವ, ಅಖಂಡ ನಾನತ್ವ, ಅದನ್ನೇ ಎಲ್ಲ ಕಡೆ ನಾವು ನೋಡ್ಕೊತ ಹೋಗ್ಬೇಕು. ಈ ಅಖಂಡ ನಾನತ್ವವನ್ನ ಬಿಟ್ಟು ಯಾವುದರ ಒಂದು ಖಂಡ ನೀನತ್ವ ಅಂದ್ರಿ ಅಂತಂದ್ರ ಮುಗೀತು. ಅದು ಸದಾಚಾರ ಹೋಗಿ ಅನಾಚಾರ ಆಗ್ಬಿಡ್ತದೆ. ಆಮೇಲೆ ಅಸತ್ಯ, ದ್ವಂದ್ವ ಅರ್ಥ, ವಂಚನೆ, ಉದಾಸೀನ, ಪಂಥಿ ಭೇದ, ನಿರ್ದಯತೆ, ಬವಿಮಿಶ್ರ ಮುಂತಾದ ಲೌಕಿಕ ಮಾರ್ಗದ ವರ್ಜನೆ, ಇಂಥವೆಲ್ಲ ಮಾರ್ಗಗಳು ತ್ಯಾಗ ಮಾಡಬೇಕು. ಮತ್ತು ಮುಂದೆ 3ನೇದೇನದ? ನಾಯಿ, ಹಂದಿ, ಕೋಳಿಗಳನ್ನು ಮನೆಯಲ್ಲಾಗಲಿ ಮನೆಯ ಸುತ್ತಲಾಗಲಿ ಬಿಟ್ಟುಕೊಳ್ಳಬಾರದು. ಇದು 3ನೇ. ಆ ಪ್ರಾಣಿಗಳನ್ನ ಮನ್ಯಾಗ ಸಾಕಬಾರ್ದು. ಅವಕ್ಕ ಹೊರಗಿಂದವರೆಗೆ ಏನಾರ ತಿಂತಿದ್ದು ಅಂದ್ರೆ ತಿನ್ನಿಸ್ಬೇಕು ಹೊರತು ಮನಿ ಒಳಗೆ ಬಿಟ್ಕೋಬಾರ್ದು. 4ನೇದ್ದೇನದ? ಜಾತಿ ಸೂತಕ, ಜನನ ಸೂತಕ, ರಜೆ ಸೂತಕ, ಪ್ರೇತ ಸೂತಕ, ಉಚ್ಚಿಷ್ಟ ಸೂತಕ. ಈ 5 ಸೂತಕಗಳನ್ನ ಪಾಲಿಸಬಾರದು. ನೋಡ್ರಿ, ಸದಾಚಾರಿ ಆದವನು ಆತ್ಮಕ್ಕೆ ಎಲ್ಲರೇ ಸೂತಕ ಅದೇನ್ರಿ? ನೀವು ಆತ್ಮ ಸ್ವರೂಪ ಇದ್ರಿ ಅಂತಂದ್ರೆ ಸೂತಕನೇ ಇಲ್ಲ. ಜೀವ ಸ್ವರೂಪ ಆದ್ರೆ ಅಂದ್ರೆ ಸೂತಕ. ಇಲ್ಲಿ ಹೇಳಕತ್ತಿದ್ದು ಸದಾಚಾರಿ ಆಗವನಿಗಿದು. ಜೀವ ಅಂತಂದ್ರೆ ಅಸತ್ತು, ಆತ್ಮ ಅಂದ್ರೆ ಸತ್ತು. ನೀವು ಅಸತ್ತು ಅಂತಂದ್ರೆ ಆಭಾಸ ಆಗಿದ್ರಿ ಅಂತಂದ್ರ ಈ ಸೂತಕಗಳನ್ನು ಆಚರಿಸ್ರಿ. ನೀವು ಆಭಾಸ ಸ್ವರೂಪದಲ್ಲಿ ಇದ್ರಿ ಅಂತಂದ್ರ ಪಂಚಾಂಗ ಕೇಳ್ರಿ. ನೀವು ಆಭಾಸ ಸ್ವರೂಪದಲ್ಲಿ ಇದ್ರಿ ಅಂತಂದ್ರ ಗುಡಿ ಗುಡಿ ತಿರುಗ್ರಿ, ಏನ್ ತೊಂದರೆ ಇಲ್ಲ. ಆದ್ರ ನಾ ಬ್ರಹ್ಮ, ನಾ ಶಿವ ಅಂತೇಳಿ ಸಾಧನೆ ಮಾಡ್ಲಕ್ ಹೊಂಟಿರಲ್ಲ, ಅವರು ಇಂಥ ಆಚರಣೆಗಳನ್ನ ಮಾಡಬಾರ್ದು. ಜಾತಿ ಸೂತಕ ಅಂತಂದ್ರೆ ಕ್ಯಾಸ್ಟಿಸಮ್ ಮಾಡಬಾರ್ದು. ಅದರೊಳಗ ಜಾತಿ ಸೂತಕ ಅಂದ್ರೆ ಅತ್ಯಂತ ಎತ್ತರದ ಅರ್ಥದೊಳಗ 84 ಲಕ್ಷ ಜೀವರಾಶಿಗಳಿಗೆ ಜಾತಿಗಳಂತಾರೆ ವೇದಾಂತದೊಳಗೆ. ಆ 84 ಲಕ್ಷ ಜೀವರಾಶಿಗಳಲ್ಲಿ ಒಂದು ಶ್ರೇಷ್ಠ, ಒಂದು ಕನಿಷ್ಠ, ಒಂದು ಹೊಲಸ, ಒಂದು ಸ್ವಚ್ಛ ಅಂತೇನು ಭಾವನೆ ಮಾಡ್ತೀವಲ್ಲ, ಅದು ಮಾಡಬಾರ್ದು. ಎಲ್ಲ 84 ಲಕ್ಷ ಜೀವರಾಶಿಗಳೊಳಗ ತುಂಬಿ ತುಳುತ್ತಾ ಇರುವ ಚೈತನ್ಯ ಒಂದೇ ಚೈತನ್ಯ ಆದ ಅನ್ನೋದು ತಿಳ್ಕೋಬೇಕು. ಜಾತಿ ಸೂತಕ ಮಾಡಬಾರ್ದು. 84 ಲಕ್ಷ ಜೀವರಾಶಿಗಳೊಳಗ ಒಂದೇ ಚೇತನ ಅದ. 84 ಲಕ್ಷ ಜೀವರಾಶಿಗಳನ್ನ ದಾಟಿ ಬರ್ಬೇಕಾದ್ರೆ ಎಷ್ಟು ಜನ್ಮ ಎತ್ತಬೇಕಂತ ಹೇಳ್ತದ್ರಿ ಶಾಸ್ತ್ರ? 84 ಲಕ್ಷ. ಒಂದು 100 ಕೋಟಿ ಜನ್ಮಗಳು ಎತ್ತಿ ಬರ್ಬೇಕಾಗ್ತದೆ. ಪ್ರೋಸೆಸ್ ಮನುಷ್ಯ ಜನ್ಮಕ್ಕೆ ಬರ್ಬೇಕಾದ್ರೆ
ಒಂದು ಅಮೀಬಾ ಮನುಷ್ಯ ಜನ್ಮಕ್ಕೆ ಬರ್ಬೇಕಾದ್ರ 100 ಕೋಟಿ ವರ್ಷ ಬೇಕಂತ. ಅದೇ ಮತ್ತೆ ಒಬ್ಬ ಮನುಷ್ಯ ಒಬ್ಬ ಜಂಗಮನಾಗಿ ಹುಟ್ಟಬೇಕಾದ್ರೆ 300 ಕೋಟಿ ವರ್ಷ ಬೇಕಂತ. ಸತ್ ಕುಲೋತ್ಪನ್ನ ಅಂತರವಣಿ 300 ಕೋಟಿ ಮುಂದೆ ಹೇಳ್ತಾರೆ ಸಿದ್ಧಾಂತ ಶಿಖಾಮಣಿ ಒಳಗೆ. ಎಷ್ಟು ಜನ್ಮ ಎತ್ತಿ ಬಂದ್ರ, ಎಷ್ಟು ಜನ್ಮದಾಗ ಏನ್ ಸಾಧನೆ ಮಾಡಿದ್ರೆ ಏನೇನಾಗ್ತದೆ ಎಲ್ಲ ಹೇಳ್ತಾರೆ ಮುಂದೆ. ಒಬ್ಬ ಸತ್ತು ಕುಲೋತ್ಪನ್ನ ಮನುಷ್ಯ ಆಗದೇನು ತೊಂದರೆ ಇಲ್ಲ. 100 ಕೋಟಿ ವರ್ಷಕ್ಕೆ ಮನುಷ್ಯ ಆತನ, ಆಕಾರದಾಗ ಮನುಷ್ಯ ಆತನ. ಆಚಾರದಾಗ ಮನುಷ್ಯ ಆಗ್ಬೇಕಾದ್ರ 300 ಕೋಟಿ ಜನ್ಮ ಎತ್ತಬೇಕಂತ. ಆ ರೀತಿ ಸಂಸ್ಕಾರ ಇದ್ದಂತ ವ್ಯಕ್ತಿ ಆಗ್ಬೇಕಾದ್ರ ಅಷ್ಟೊಂದು ಅಮೂಲ್ಯವಾದ ಜನ್ಮ ಪಡ್ಕೊಂಡು ಆ ಜನ್ಮಕ್ಕೆ ತಕ್ಕಂತೆ ನಾವು ಏನು ನ್ಯಾಯ ಮಾಡ್ಲಕತ್ತೀವ್ರಿ? ಅನ್ಯಾಯವಾಗಿ ಆ ಜನ್ಮವನ್ನ ವ್ಯರ್ಥ ಮಾಡ್ಲಕತ್ತೀವಲ್ಲ. ಅದಕ್ಕೆ ಒಂದು ಜಾತಿ ಸೂತಕ. ಎರಡನೇದ್ದೇನು? ಜನನ ಸೂತಕ. ಯಾರ ಹುಟ್ಟಿದ್ರಂತಂದ್ರೆ ಮೈಲಿಗೆ ಮುಡ್ಚಟ ಅಂತ ಅನ್ನಬಾರ್ದು. ಯಾರದೇ ಮನೆ ಒಳಗೆ ಡೆಲಿವರಿ ಆಯ್ತು ಅದು ಆಯ್ತು ಅಂತಂದ್ರ ಕೆಲವೊಬ್ರು ಹೋಗಂಗೇ ಇಲ್ಲ ಮಾತಾಡ್ಸ್ಲಕ್. ತೊಟ್ಲಾಗ ಹಾಕ್ಯಾರ ಇಲ್ಲ, ಎಲ್ಲ ಶಾಂತಿ ಮಾಡ್ಯಾರ ಇಲ್ಲ ಅಂತ ಕೇಳಿ ಹೋಗ್ತಾರ. ಅಲ್ಲಿ ಮೈಲಿಗೆ ಆದ ಅಂತ. ಮೈಲಿಗೆ ಅಲ್ಲಿಲ್ಲ, ನನ್ನ ತಲೆಯಾಗದ, ನಮ್ಮ ಮೈಯಾಗದ. ಮೈಲಿಗೆ ಎಲ್ಲದ? ಹಿಂಗಾಗಿ ಎಲ್ಲರ ಹುಟ್ಟ್ಯಾರ, ಜನನ ಆಗ್ಯದ ಅಂತ ಹಾಸ್ಪಿಟಲ್ನಾಗ ಅಲ್ಲಿ ಇಲ್ಲಿ ಎಲ್ಲರ ಡೆಲಿವರಿ ಆಗ್ಯದ ಅಂದ್ರ ಮೈಲಿಗೆ ಅವೆಲ್ಲ ವಿಚಾರ ಮಾಡ್ಲಾರ್ದೆ ಹೋಗಿ ಮುಖ ನೋಡಿ ಭೇಟಿಯಾಗಿ ಬರ್ಬೇಕು. ಮತ್ತೆ ಮೂರನೇದ್ಯಾವುದು? ರಜಸ್ಸೂತಕ. ಹೆಣ್ಣು ಮಕ್ಕಳು ಪ್ರತಿ ತಿಂಗಳ ಹೊರಗೆ ಕುಂತಾಗ ಅದನ್ನ ಮೈಲಿಗೆ ಅಂತ ಪರಿಗಣಿಸಬಾರದು. ಯಾಕಂದ್ರೆ ಅದೇ ಮುಟ್ಟಿನಿಂದ ಮನುಷ್ಯ ಹುಟ್ಟಿ ಬಂದಿರ್ತಾವ. ಹುಟ್ಟಿ ಬಂದು ಮತ್ತೆ ಅದಕ್ಕೆ ಅವ ಮೈಲಿಗೆ ಅಂತಾನ. ಅದನ್ನ ಮೈಲಿಗೆ ಅಂತ ಪರಿಗಣಿಸಬಾರದು. ಅವರು ಆರೋಗ್ಯಯುತವಾಗಿದ್ರು, ಕೆಲಸ ಮಾಡ್ತಾ ಅವ್ರಿಗೆ ಸಾಧ್ಯ ಇತ್ತು ಅಂತಂದ್ರ ಅವ್ರಿಗೆಲ್ಲ ದೇವ್ರ ಮನೆಯೊಳಗ, ಅಡಿಗೆ ಮನೆಯೊಳಗ ಯಾವುದೇ ರಿಸ್ಟ್ರಿಕ್ಷನ್ ಇರ್ಲಾರ್ದೆ ಒಳಗೆ ಕರ್ಕೋಬೇಕು. ಅವ್ರಿಗೆ ಮೈಲಿಗೆ ಅಂತೇಳಿ ಎಲ್ಲೋ ಒಂದ್ ಕಡೆ ಮೂಲ್ಯಾಗ ಕುಂದಿರ್ಸಿ ದೂರ್ಲಿಂತ ನೀರ್ ಹಾಕೋದು, ದೂರ್ಲಿಂತ ಬಟ್ಟೆ ಕೊಡೋದು, ಅವೆಲ್ಲ ಅಜ್ಞಾನದ ಕೆಲಸಗಳು. ಅವ್ರಿಗೆ ತ್ರಾಸ ಆಗ್ತಿತ್ತು ಆ ಸಮಯದಲ್ಲಿ. ಆ ಒಂದು 3-4 ದಿವಸ ಅವ್ರಿಗೆ ಆರೋಗ್ಯ ಸರಿಗಿದ್ದಿದ್ದಿಲ್ಲ ಅಂದ್ರೆ ಅವರಿಗೆ ರೆಸ್ಟ್ ಮಾಡ್ಲಕ್ ಬಿಡ್ಬೇಕು. ಬಿಟ್ಟು ನೀವು ಏನಾದ್ರೆ ಅವ್ರ ಕೆಲಸಗಳು ನೀವು ಜವಾಬ್ದಾರಿ ತಗೊಂಡು ಮಾಡಬೇಕು. ಆದ್ರೆ ಅವರಿಗೆ ಮೈಲಿಗೆ ಅನ್ನೋದು ತಪ್ಪಾಗ್ತದೆ. ಅದಕ್ಕೆ ಆ ಸೂತಕ ಮಾಡಬಾರ್ದು. ಮತ್ತೆ ಪ್ರೇತ ಸೂತಕ ಅಂತಂದ್ರೆ ಸತ್ತಾಗ ಮೈಲಿಗೆ ಎದ್ದು ಮಾಡ್ತಾರಲ್ಲ, ಅದು ಮಾಡಬಾರ್ದು. ಯಾರ ಸತ್ತಾಗ ಮೈಲಿಗೆ ಅಂತ ಆಚರಣೆ ಮಾಡಬಾರ್ದು. ವೀರಶೈವರಿಗೆ ಸತ್ತಲ್ಲಿ ಹೋಗಿ ಬಂದ್ರೇನು, ಹುಟ್ಟಿದಲ್ಲಿ ಹೋಗಿ ಬಂದ್ರೇನು, ಯಾವಾಗಾದ್ರೇನು ಸ್ನಾನ ಮಾಡಿ ಲಿಂಗ ಪೂಜೆ ಮಾಡ್ಕೊಂಡ್ಬಿಟ್ರಿ ಅಂದ್ರೆ ಶುದ್ಧ ಆಗಿಬಿಡ್ತೀರಿ. ಸ್ನಾನ ಮಾಡಬೇಕು, ಲಿಂಗ ಪೂಜೆ ಮಾಡ್ಕೋಬೇಕು, ಅಷ್ಟೇ ಶುದ್ಧ ಆಗೋದಕ್ಕೆ. ಅಲ್ಲಿ ಮೈಲಿಗೆ ಅನ್ನೋದು ಇಲ್ಲೇ ಇಲ್ಲ. ಹಿಂಗಾಗಿ ಪ್ರೇತ ಸೂತಕ, ಜನನ ಸೂತಕ, ಮರಣ ಸೂತಕ. ಆ ಮರಣ ಸೂತಕಕ್ಕೆ ಅವರು ಪ್ರೇತ ಸೂತಕ ಅಂತಾರ. ಆಮೇಲೆ ಉಚ್ಚಿಷ್ಟ ಸೂತಕ ಅಂತಂದ್ರೆ ಏನದು? ಎಂಜಲು. ಈಗ ಅಡಿಗೆ ಮಾಡಿ ಇಟ್ಟಿರ್ತೀರಿ, ದೇವರಿಗೆ ನೈವೇದ್ಯ ಮಾಡಬೇಕು, ಜಂಗಮರಿಗೆ ಬಂದವರಿಗೆ ಎಡಿ ಮಾಡಬೇಕು, ಉಣಿಸ್ಬೇಕಂತೇಳಿ ಇಟ್ಟಿರ್ತೀರಿ. ಇಟ್ಟೊತ್ನಾಗ ಯಾರೋ ಒಬ್ಬರು ಹತ್ತವ್ರು ಬರ್ತಾರ. ಮನೆಯವ್ರು ಇರ್ಬೋದು, ಹೊರಗಿನವ್ರು ಇರ್ಬೋದು. ಅವ್ರಿಗೆ ಊಟಕ್ಕೆ ಕೊಡ್ಬೇಕಾ ಕೊಡಬಾರ್ದ? ಅವ್ರಿಗೆ ಕೊಟ್ರಿ ಅಂತಂದ್ರೆ ಅದು ಅಡಿಗೆ ಎಂಜಲಾಯ್ತು ಅಂತೇಳಿ ಏನ್ ಅಂತಿರಲ್ಲ,
ಅದು ಮಾಡಬಾರ್ದು. ಹಂಗೆ ಎಂಜಲ್ ಆಗ್ಯದ ಅಂತೇಳಿ ಅನ್ನಬಾರ್ದು. ಅವ್ರಿಗೆ ಊಟಕ್ಕೆ ಕೊಟ್ರ ಅವ್ರಿಗೆ ಪ್ಲೇಟ್ನಾಗ ಸಪ್ರೇಟ್ ನೀಡಿ ಕೊಟ್ಟಿರ್ತೀರ, ಅದೇ ಯಾಕೆ ಎಂಜಲ್ ಆಗ್ತದ? ಅವ್ರೇನು ಅದ್ರಾಗೆ ಉಂಡಿರ್ತಾರ ಬೊಗಣಾಗ? ಇವೆಲ್ಲ ಅಜ್ಞಾನದ ಆಚರಣೆಗಳು. ಯಾರು ಹಚ್ಚದು ಬರ್ತಾರೋ ಅವ್ರಿಗೆ ಮೊದಲು ಊಟಕ್ಕೆ ಹಾಕ್ಬೇಕು. ಅದಕ್ಕೆ ಜಾತಿ ಸೂತಕ, ಜನನ ಸೂತಕ, ಮರಣ ಸೂತಕ, ರಜ ಸೂತಕ, ಉಚ್ಚಿಷ್ಟ ಸೂತಕ, ಈ 5 ಸೂತಕಗಳನ್ನ ಪಾಲಿಸಬಾರದು. ಮತ್ತ 5ನೇ ಸದಾಚಾರ ಏನು? ಇವು ಯಾರಿಗೆ ಹೇಳಕತ್ತಾರ? ಆತ್ಮನೇ ನಾನು ಅಂತ ಯಾರು ತಿಳ್ಕೊಂಡಾರ ಅವ್ರಿಗೆ ಹೇಳಕತ್ತಾರ. ಇದು ಅಖಂಡ ನಾನು ಅಂತ ಹೇಳ್ತಾರಲ್ಲ ನಮ್ಮ ಕಂಬಿ ಪ್ರಕಾಶ್ ಅವರು. ಆ ರೀತಿ ಯಾರು ನಿಶ್ಚಯ ಜ್ಞಾನ ಹೊಂದ್ಯಾರ ಅವ್ರ ಲಕ್ಷಣಗಳು ಇಲ್ಲಿ ತನ. ಸಾಧಾರಣವಾಗಿ ನಾ ಹೆಣ ಸತ್ತಲ್ಲಿ ಹೋಗಂಗಿಲ್ಲ, ಸಾಧಾರಣವಾಗಿ ಹೋಗಲ್ಲ. ಇತ್ತೀಚೆಗೆ ಹೋಗ್ಬೇಕಾಗಿ ಬಂತು. ಎಷ್ಟೋ ಕಡೆ ಹೋಗ್ತೀನಿ ಬರ್ತೀನಿ, ಒಂದು ದಿನ ನಾ ಸ್ನಾನ ಮಾಡಿಲ್ಲ. ಎಷ್ಟು ಹೊಲ್ಸನಪ್ಪ ಸ್ವಾಮಿ ಅನಿಸ್ತದೆ ನಿಂಗೆ. ಕೈ ಕಾಲು ಮುಖ ತೊಳ್ಕೊತೀವಿ. ಮತ್ತೇನ್ ಮಾಡ್ಬೇಕು? ಮನಿ ಒಳಗ ಒಂದು ಬಟ್ಟಲದೊಳಗ ಒಂದಿಷ್ಟು ನೀರು ಮತ್ತೊಂದಿಷ್ಟು ವಿಭೂತಿ ಪುಡಿ ಹಾಕಿ ಬಿಳಿದ ದ್ರವ ತಯಾರು ಮಾಡ್ಬೇಕು. ಬಹಳ ಜಿಗಿಟ್ ಅಲ್ಲ, ತಿಳಿದೆ ಮಾಡಿ ಏನ್ ಮಾಡ್ಬೇಕು? ಆ ದ್ರವವನ್ನು ಸಿಂಪಡಿಸ್ಕೋಬೇಕು ನಮ್ಮ ಮೈ ಕೈಗಳಿಗೆ, ಮುಖಕ್ಕ, ಬೆನ್ನಿಗೆ, ಹೊಟ್ಟೆಗೆ. ನೀವು ಗಾಡಿ ತಗೊಂಡು ಹೋಗಿದ್ದಾರ ಆ ಗಾಡಿಗೆ ಒಂದಿಷ್ಟು ವಿಭೂತಿ ಲೇಪನ ಮಾಡಬೇಕೆ ಹೊರತು ಅದನ್ನು ಸ್ನಾನ ಮಾಡಿ ಆ ಬಟ್ಟೆ ಮುಟ್ಲಾರ್ದಂಗ ಕಟ್ಟಿಗೆಲಿಂದ ತಾಲಿ ದಬ್ಬಿ, ಕಟ್ಟಿಗೆಲಿಂದ ಮಡಿ ಬಟ್ಟೆ ತಗೊಂಡು ಕೋಲ್ ಮಡಿ ಅಂತ ಏನೇನೋ ಮಾಡ್ತಿರ್ತಾರ. ಅವೆಲ್ಲ ಮಾಡಂಗಿಲ್ಲ. ಸತ್ತದ್ದು ಸಹಜ, ಹುಟ್ಟಿದ್ದು ಸಹಜ. ಯಾವುದನ್ನು ನಾವು ಮಾಡಬಾರ್ದು. ಅಲ್ಲಿ ನಮ್ಮ ಮಗಳ ಮನೆಗೆ ಹೋದೇವಂದ್ರ ಅತ್ತಿ ಸೊಸಿ ಇಬ್ರು ಒಂದು ಸ್ವಲ್ಪ ಹೊತ್ತು ಅತ್ತಿ ಅಬ್ಸೆಂಟ್ ಆಗ್ತಾವ, ಒಂದ್ ಸ್ವಲ್ಪ ಹೊತ್ತು ಸಸಿ ಅಬ್ಸೆಂಟ್ ಆಗ್ತಾವ. ಅವ್ರ ಮನ್ಯಾಗ ಯಾಕಡೆ ಹೋಗ್ಯಾರ ಅಂದ್ರೆ ಎಲ್ಲಿ ಹೋಗಿರಲ್ಲ, ಅಲ್ಲೇ ಬಗಲಾಗ ದವಾಖಾನೆಗೆ ಆಪರೇಷನ್ ಥಿಯೇಟ್ರಿಗೆ ಹೋಗಿ ಡೆಲಿವರಿ ಮಾಡಿಸಿ ಬಂದಿರ್ತಾರೆ. ಮತ್ತ ಅವರು ಈ ರೀತಿ ಜನನ ಸೂತಕ ಆಚರಣೆ ಮಾಡಿ ಡೆಲಿವರಿ ಆಗಿದ್ದು ಮೈಲಿ ಅಂತಂದ್ರೆ ಅವ್ರ ಜೀವನ ಹೆಂಗೆ? ದಿನ 15-20 ಡೆಲಿವರಿ ಮಾಡಿಸ್ತಿರ್ತಾರ. ಅದಕ್ಕೆ ಮೈಲಿಗೆ ಅಂದ್ರ ಅವ್ರ ಜೀವನ ಹೆಂಗ್ ಮಾಡ್ಬೇಕು, ಊಟ ಹೆಂಗ್ ಮಾಡ್ಬೇಕು, ಪ್ರತಿಯೊಂದು ಹೆಜ್ಜೆಗೆ ಸ್ನಾನ ಮಾಡ್ಬೇಕು ಕುಂದಿರ್ಬೇಕಾ? ಅವ್ರು ಒಂದಿಟ್ಟು ಹೋಗಿ ನೋಡಿ ಬರೋಣ ಸ್ನಾನ ಮಾಡ್ಬೇಕಾ? ಇಡೀ ಜೀವನನೇ ಅವ್ರದ್ದು ಜನನ ಸೂತಕದಾಗೆ ಜೀವನ ಅದ ಅವ್ರದ್ದು ಕಂಪ್ಲೀಟ್. ಮತ್ತ ಒಂದು ಡೆಲಿವರಿ ಮಾಡಿಸಿ ಬಂದ್ರೆ ಎಟ್ಟಾರೆ ಆಚರಣೆ ಮಾಡ್ತಾರೆ, ನೀವು ಬರೀ ಅದ್ರಾಗೆ ಇರ್ತಾರಲ್ಲ, ಹಂಗ ಮಾಡಿದ್ರೆ ನಾವೆಲ್ಲ ಬದುಕ್ತೀವ್ರಿ ಅಂತಾರ ಅವ್ರ ಅಷ್ಟೇ. ಹಿಂಗದ. ಅದಕ್ಕೆ ನೆಕ್ಸ್ಟ್ ಬ್ರಹ್ಮ ಸತ್ಯ ಜಗನ್ಮಿತ್ಯ ಜೀವೋ ಬ್ರಹ್ಮ ಇವನಾಪರಹ ಅಂತ ಯಾರಂತಾರೋ ಅವರಿಗೆ ಶುಭವಾರ. ಪಂಚಾಂಗದಲ್ಲ, ವಾರ, ತಿಥಿ, ನಕ್ಷತ್ರ, ಯೋಗ, ಕರಣ. ಈ ಶುಭ ಅಶುಭ ಅನ್ನೋದು ಯಾರಿಗೆ? ಜೀವ ಸ್ವರೂಪರಿಗೆ. ಬ್ರಹ್ಮ ಸ್ವರೂಪ ಆದವರಿಗೆ ಎಲ್ಲನೂ ಶುಭವಾರ, ಶುಭ ತಿಥಿ, ಶುಭ ಗಳಿಗೆ, ಶುಭ ಯೋಗ, ಶುಭ ಕರಣ, ಶುಭ ನಕ್ಷತ್ರ, ಎಲ್ಲನೂ ಶುಭನೇ. ಪರಮಾತ್ಮಂದೇ ಎಲ್ಲ, ಆತನನ್ನು ಹೊರತುಪಡಿಸಿ ಏನೇನೂ ಇಲ್ಲ. ಅದಕ್ಕೆ ಈ ಕಾಲದಲ್ಲಿ ಭೇದ ಭಾವ ಮಾಡಂಗಿಲ್ಲ. ಜ್ಞಾನಿಗಳಾದವರು ಅದು ಒಳ್ಳೆಯ ಟೈಮು, ಇದು
ಕ್ಯಾಟ್ ಟೈಮು ಹಿಂಗೇನು ಅಂತಿರ್ತಾರಲ್ಲ ಅದು ಮಾಡಂಗಿಲ್ಲ. ಅದು ಮಾಡಿದರೆ ಅವರು ಅಜ್ಞಾನಿಗಳು, ಮಾಡದಿದ್ದರೆ ಜ್ಞಾನಿಗಳು. ಕಾಲ ಭೇದ. ಮತ್ತೆ ಸೋಮವಾರ ವ್ಯತಿಪಾತ ಅಂತಂದ್ರೆ ಕೇಳಿರ? ವ್ಯತಿಪಾತ ಯೋಗ ಸೋಮವಾರ ಹುಣ್ಣಿಮೆ ಬತ್ತಂದ್ರೆ ಅದಕ್ಕೆ ವ್ಯತಿಪಾತ ಯೋಗ ಅಂತಾರ. ಹುಣ್ಣಿಮೆ ಸೋಮವಾರ ಬಂತು ಅಂದ್ರೆ ಅದು ವ್ಯತಿಪಾತ ಯೋಗ, ಅವತ್ತು ಉಣಬಾರ್ದಂತ. ಮತ್ತ ಅದೊಂದು ಸಮಯ. ಸೋಮವಾರ ಊಟ ಉಪವಾಸ ಮಾಡ್ಬೇಕು ಅವತ್ತ. ಸಂಕ್ರಾಂತಿ, ಅದು ಸಂಕ್ರಾಂತಿ ಮಾಡ್ಯಾರಲ್ಲ, ಸಂಕ್ರಾಂತಿ ಅಲ್ಲ, ಅದು ಸಂಕಷ್ಟಿ. ಸಂಕಷ್ಟಿಗೆ ಉಪವಾಸ ಇರ್ತಾರಲ್ರಿ, ಗಣಮಕ್ಳು ಸಹಿತ ಉಪವಾಸ ಇರ್ತಾರ. ವಿನಾಯಕಿ ಅಂತ ಅದು ಉಪವಾಸ ಇರ್ತಾರೆ. ಶಿವರಾತ್ರಿ ಉಪವಾಸ ಇರ್ತಾರ. ಶುಕ್ಲ ಕೃಷ್ಣ ಪಕ್ಷಕ್ಕೆ ಸಂಕಷ್ಟಿ ಬರ್ತದೆ, ಶುಕ್ಲ ಪಕ್ಷಕ್ಕೆ ವಿನಾಯಕಿ ಅಂತ ಬರ್ತದೆ. ಮತ್ತ ಗ್ರಹಣ ಕಾಲದಲ್ಲಿ ಉಪವಾಸ ಇರ್ತಾರ. ನಾನಾ ರೀತಿಯ ಉಪವಾಸದ ವ್ರತಗಳನ್ನು ಆಚರಿಸಬಾರದು. ಮತ್ತೇನಪ್ಪ ಅಂತಂದ್ರೆ ತೀರ್ಥಕ್ಷೇತ್ರಗಳಿಗೆ ಸ್ಥಾವರ ಲಿಂಗ ಪೂಜೆ ಮಾಡುವ ಉದ್ದೇಶದಿಂದಲೇ ಹೋಗಬಾರದು. ಅಲ್ಲಿ ಲಿಂಗ ಅಲ್ಲೇ ಆದ, ಅದನ್ನ ಅಲ್ಲೇ ಪೂಜೆ ಮಾಡ್ಬೇಕನ್ನೋ ಉದ್ದೇಶ ಇಟ್ಕೊಂಡು ಹೋಗ್ಬೇಡ್ರಿ. ಅದೇ ಲಿಂಗ ನಿಂಬಲ್ಲಿ ಆದ, ನಿಮ್ಮ ಮನೆಗೂ ಅದ, ಎಲ್ಲ ಕಡೆ ಅದ, ಎಲ್ಲ ಕಡೆ ಇರೋ ಲಿಂಗ ಅದೇ. ಹಿಂಗಾಗಿ ತೀರ್ಥಕ್ಷೇತ್ರಗಳಿಗೆ ಹೋಗ್ಬೇಕಾದ್ರೆ ಸ್ಥಾವರ ಲಿಂಗಗಳ ಪೂಜೆ ಮಾಡುವ ಉದ್ದೇಶದಿಂದಲೇ ಹೋಗಬಾರದು. ಮಾಡ್ರಿ, ಬೇಡ ಅನ್ನಂಗಿಲ್ಲ, ಅದೇ ಉದ್ದೇಶ ಇಟ್ಕೊಂಡು ಹೋಗ್ಬೇಡ್ರಿ. ಅದೇ ಲಿಂಗ ನಿಮ್ ಕೊಳ್ಳಾಗದ, ನಿಮ್ಮ ಮನೆಯಾಗದ, ನಿಮ್ ಜಗಲಿ ಮೇಲದ, ನಿಮ್ ಊರಾಗ ಗುಡಿಯಾಗದ. ಅದನ್ನೇ ಮುಖ್ಯ ಮಾಡ್ಕೊಂಡು ದೇವರ ಅಲ್ಲೇ ಅದನ್ನಂತೇಳಿ ಹೋಗ್ಬೇಡ್ರಿ ಅಂತ. ಯಾವುದೋ ಒಂದು ಪರ್ಟಿಕ್ಯುಲರ್ ಜಾಗದಾಗ ದೇವರ ಅದನಂತ ಅಲ್ಲೇ ಹೋಗ್ಲಕ್ ಹೋಗ್ಬೇಡ್ರಿ, ಎಲ್ಲಾ ಕಡೆ ಅದೇ ದೇವರದನ ಅಂತ. ಮತ್ತೆ ಲಿಂಗಾರ್ಪಿತವ ಭವಿಗಳು ನೋಡದಂತೆ ಪಾತ್ರೆಗಳಿಗೆ ಪಾವುಡ ಕಟ್ಟದು. ಲಿಂಗಕ್ಕ ನೀವೇನ್ ಪದಾರ್ಥಗಳನ್ನ ನೈವೇದ್ಯ ಮಾಡ್ಬೇಕಂತ ಒಯ್ತೀರಿ, ಅದನ್ನ ಮತ್ತೆ ಭವಿಗಳ ದೃಷ್ಟಿ, ಭವಿ ಅಂದ್ರೆ ಲಿಂಗ, ಕೊಳ್ಳಾಗ ಲಿಂಗ ಇರ್ಲಾರ್ದವ್ರಿಗೆ ಭವಿಗಳಂತಾರ. ಅಂತ ಭವಿಗಳದು ದೃಷ್ಟಿ ಬೀಳಬಾರ್ದು ಅಂತೇಳಿ ಅದ್ರ ಮೇಲೆ ಪವಾಡುಗಳು, ಬಟ್ಟಿಗಳು ಕಟ್ತಾರೆ. ಪವಾಡು ಅಂದ್ರೆ ಬಟ್ಟಿ ಕಟ್ತಾರೆ. ಅದು ಮಾಡಬಾರ್ದು. ದೇವರಿಗೆ ನೈವೇದ್ಯ ಮಾಡೋದ್ರ ಮೇಲೆ ಬಟ್ಟಿ ಹಾಕಬಾರ್ದು. ಲಿಂಗಾರ್ಪಿತವ ಭವಿಗಳು ನೋಡದಂತೆ ಪಾತ್ರೆಗಳಿಗೆ ಪವಾಡು ಹಾಕಟ್ಟುವುದು. ಮತ್ತೆ ನೈಸರ್ಗಿಕ ಜಲವನ್ನ ಲಿಂಗ ಪೂಜೆಯಲ್ಲಿ ಬಳಸಲು ಯೋಗ್ಯವಾಗುವಂತೆ ಇಲ್ಲಿ ಬಾರದು ಅಂತ ಹೇಳೋ ಬೇರೆ ಇವು ಕಟ್ಟಬೇಕಂತ ಹೇಳ್ತಾನ್ರಿ. ಕಟ್ಟುವುದು ಕಟ್ಟಬಾರ್ದಲ್ಲ, ಕಟ್ಟಂತ ಹೇಳ್ತಾನ. ಬ್ಯಾಡ ಅಂತ ಹೇಳೋ ಕೆಲವೊಂದವ, ಮಾಡಂತ ಹೇಳೋ ಕೆಲವೊಂದದವ. ಕಟ್ಟ ಅಂತ ಹೇಳ್ತಾನೆ. ನಾವು ತಪ್ಪು ಹೇಳಕತ್ತೇನೆ. ಲಿಂಗಾರ್ಪಿತವ ಭವಿಗಳು ನೋಡದಂತೆ ಪಾತ್ರೆಗಳಿಗೆ ಪವಾಡ ಕಟ್ಟಬೇಕು. ಕಟ್ಟಂತ ಹೇಳ್ತಾನ. ತೀರ್ಥಕ್ಷೇತ್ರಗಳಿಗೆ ಸ್ಥಾವರ ಲಿಂಗ ಪೂಜೆ ಮಾಡುವ ಉದ್ದೇಶದಿಂದ ಹೋಗಬಾರದು. ಇವು ಬ್ಯಾಡ ನಾವು, 7 ಐಟಮ್ ಬ್ಯಾಡ ನಾವು. ಏನದ? ಲಿಂಗಾಂಗ ಸಂಬಂಧಿ ಆದ ಮೇಲೆ ಅನ್ಯ ದೈವಗಳನ್ನು ನಂಬಬಾರದು.
ಇದಕ್ಕೇನು ನಿಷಿದ್ಧ ಹೌದಲ್ರಿ ಇವು ನಿಷೇಧ ಇವು ಬ್ಯಾಡ ನಾವು ಹಂದಿ ನಾಯಿ ಕೋಳಿಗಳನ್ನು ಸಾಕಬೇಡ್ರಿ ಅಸತ್ಯ ದ್ವಂದ್ವ ವಂಚನೆ ಪಂಕ್ತಿ ಭೇದ ನಿರ್ದಯ ಮಾಡಬೇಡ್ರಿ ಜಾತಿ ಸೂತಕ ರಜೆ ಸೂತಕ ಪ್ರೇತ ಸೂತಕ ಇವೆಲ್ಲ ಮಾಡಬೇಡ್ರಿ ಶುಭವಾರ ಶುಭ ತಿಥಿ ಶುಭ ಲಗ್ನ ಮುಂತಾದವುಗಳ ಪ್ರತಿಪಾದಿಸುವ ಕರ್ಮಕಾಂಡವನ್ನು ತ್ಯಜಿಸಿರಿ ಇವುಗಳನ್ನ ಪ್ರತಿಪಾದನೆ ಮಾಡ್ತಾವಲ್ಲ ಇವು ಶುಭ ಅಶುಭ ಅಂತೇಳಿ ಇಲ್ಲಿ ಶುಭ ಮಾಡಿ ಅಶುಭ ಮಾಡಿ ಅದು ಮತ್ತೆ ಅಶುಭ ಕಾಲದಲ್ಲಿ ಇಂಥದ್ದಾಗ್ಯದಕ್ಕೆ ಮತ್ತೆ ಅದಕ್ಕೆ ಶಾಂತಿ ಮಾಡಿ ಆ ಶಾಂತಿಗೆ ಒಂದು ಇಂಥ ಪೂಜೆ ಮಾಡಿ ಹಿಂಗೆಲ್ಲ ಏನಿರ್ತಾವಲ್ಲ ಈ ಕರ್ಮಕಾಂಡ ತ್ಯಜಿಸ್ರಿ ಕರ್ಮಕಾಂಡ ಅಂದ್ರೆ ಪೂಜೆ ಶಾಂತಿ ಮಾಡೋ ಎಲ್ಲಾನು ಶಿವನ ಸಮಯ ಅಂತ ತಿಳ್ಕೋರಿ ಅಂತ ಹೇಳ್ತಾರ ನೆಕ್ಸ್ಟ್ ಸೋಮವಾರ ಮಂಗಳವಾರ ಅಂತ ಟೈಮ್ನೊಳಗ ಯಾವ್ಯಾವ್ದೋ ವಾರವಾರ ಶಿವರಾತ್ರಿ ಅಂತ ಟೈಮ್ನಾಗ ಉಪವಾಸ ಮಾಡಬೇಡ್ರಿ ತೀರ್ಥಕ್ಷೇತ್ರಗಳಿಗೆ ಸ್ಥಾವರಲಿಂಗ ಪೂಜೆ ಮಾಡುವ ಉದ್ದೇಶದಿಂದಲೇ ಹೋಗಬೇಡ್ರಿ ಇವೆಲ್ಲ 7 ಐಟಮ್ ಏನದವ ಬ್ಯಾಡ್ ಅನ್ನವ ಅದಾವ ಈಗ ಏನದವ ಅಂದ್ರೆ ಇವು ಮಾಡನವ ಅದಾವ ಇವು ಮಾಡು ಲಿಂಗಾರ್ಪಿತವ ಭವಿಗಳು ನೋಡದಂತೆ ಪಾತ್ರೆಗಳಿಗೆ ಪಾವಡ ಕಟ್ಟುವುದು ಮತ್ತೆ ನೈಸರ್ಗಿಕ ಜಲವನ್ನ ಲಿಂಗ ಪೂಜೆಯಲ್ಲಿ ಬಳಸಲು ಯೋಗ್ಯವಾಗುವಂತೆ ಅದನ್ನ ಶಿವಮಂತ್ರದಿಂದ ಶುದ್ಧಿ ಮಾಡುವುದು ಹೇಗ್ ಮಾಡ್ತೀರಿ ಶುದ್ಧಿ ಪೂಜಾಕಿಟ್ಟು ನೀರು ಶುದ್ಧ ಮಾಡಿ ದೇವರಿಗೆ ಹಾಕ್ಬೇಕಾದ್ರೆ ಹೆಂಗ್ ಮಾಡ್ತೀರಿ ವಿಭೂತಿ ಹಚ್ಚು. ನೀರಿಗೆ ವಿಭೂತಿಯಿಂದ ಓಂಕಾರ ಬರುತ್ತೆ. ನೀರೊಳಗ ವಿಭೂತಿಲಿಂತ ಓಂಕಾರ ಷಟ್ಕೋನ ಅವೇನಿರ್ತಾವಲ್ಲ ಅವೆಲ್ಲ ಮಾಡೋದು ಶುದ್ಧಿ ಮಾಡೋದು ಮತ್ತೇನ್ ಮಾಡ್ಬೇಕಪ್ಪ ಗುರುವಿನಿಂದ ತನ್ನ ಧರ್ಮಪತ್ನಿಗೂ ಏನ್ ಮಾಡಬೇಕು ಶೀಲ ಉಪದೇಶ ಕೊಡಿಸುವುದು ಗುರುಗಳ ಹತ್ರ ಹೆಂಡತಿನ ಕರ್ಕೊಂಡೋಗಿ ಸ್ವಚ್ಛತೆ ಹೆಂಗಿರಬೇಕು ಅನ್ನೋದ್ರ ಬಗ್ಗೆ ಗುರುಗಳಿಂದ ಉಪದೇಶ ಮಾಡಿಸ್ಬೇಕು ಇದು ಗಂಡನ ಒಂದು ಕರ್ತವ್ಯ ಗಂಡ ಬರಲಿಲ್ಲ ಅಂತಂದ್ರೆ ಹೆಂಡತಿ ಕರ್ಕೊಂಡೋಗಿ ಉಪದೇಶ ಮಾಡಬೇಕು ಹೆಂಡತಿ ಬರಲಿಲ್ಲ ಅಂದ್ರೆ ಗಂಡ ಕರ್ಕೊಂಡೋಗಿ ಉಪದೇಶ ಕೊಡಿಸ್ಬೇಕು ಶೀಲೋಪದೇಶ ಮತ್ತೆ ಭವಿಗಳೊಡನೆ ಬಂಧುತ್ವ ಮಿತ್ರತ್ವ ಬೆರೆಸಬಾರದು ಯಾರು ಈ ತತ್ವಕ್ಕೆ ವಿರೋಧಿಗಳಿರ್ತಾರ ಈ ತತ್ವವನ್ನು ಯಾರು ನಂಬಂಗಿಲ್ಲ ಅಂತೇಳಿ ಇದ್ರ ಬಗ್ಗೆ ಟೀಕೆ ಮಾಡ್ತಾರ ಅಂತವ್ರ ಜೊತೆಗೆ ಬಂಧುತ್ವ ಮತ್ತು ಮಿತ್ರತ್ವ ಮಾಡಲೇಬಾರದು ಅವ್ರ ಸಮೀಪಕ್ಕೆ ಬರ್ಕೊಳ್ಬಾರದು ಅವರೊಡನೆ ಕೊಡುಕೊಳ್ಳುವ ಯಾವ ವ್ಯವಹಾರಗಳನ್ನು ಮಾಡಬಾರದು ಭವಿಗಳ ಜೊತೆಗೆ ವ್ಯವಹಾರ ಮಾಡಬಾರದು ಭವಿಗಳ ಜೊತೆ ವ್ಯವಹಾರ ಮಾಡಬಾರ್ದು ಅಂತಾರ ಈಗ ನೋಡಿದ್ರೆ ಚಾಮುಂಡೇಶ್ವರಿದ ಉತ್ಸವಕ್ಕ ಭವಿಗಳಿಗೆ ಕರೆಸ್ಲಕತ್ತಾರ ಏನ್ ಮಾಡ್ತೀರಿ ಗುರು ಮತ್ತು ಜಂಗಮರಲ್ಲಿ ಗುಣದೋಷಗಳನ್ನು ಅರಸಬಾರದು ಅವರು ಸಾಕ್ಷಾತ್ ಶಿವ ಎಂದು ಅವರ ಬಗ್ಗೆ ಭಕ್ತಿ ತೋರಿಸಬೇಕು ಗುರುಗಳ ಬಗ್ಗೆ ಜಂಗಮರ ಬಗ್ಗೆ ಏನ್ ಮಾಡಬಾರ್ದು ಅವರೊಳಗೆಂದು ಗುಣಗಳು ಕೆಟ್ಟ ಗುಣಗಳನ್ನು ಅರಿಸಬಾರದು ಅವರು ನಿಮ್ಮಂಗೆ ಮನುಷ್ಯರಿರ್ತಾರ ಅವ್ರಿಗೂ ನಿಮ್ಮಂಗೆ ಒಳ್ಳೆ ಗುಣ ಕೆಟ್ಟ ಗುಣ ಎಲ್ಲಾನು ಇರ್ತಾವ ಆದ್ರ ಅವರಲ್ಲಿ ಒಂದು ವಿಶೇಷ ಏನಂದ್ರೆ ನಿಮ್ಮ ಬಗ್ಗೆ ಕಾಳಜಿ ಇರ್ತಾವ ನಿಮ್ಮನ್ನು ಉದ್ಧಾರ ಮಾಡಬೇಕು ನಿಮಗೆ ಚಲೋದ್ ಮಾಡಬೇಕು ಅಂತೇಳಿ ಆ ಒಂದು ಕಾರಣಕ್ಕೆ ನೀವೇನ್ ಮಾಡಬಾರದು ಅವರೊಳಗಿನ ಕೆಟ್ಟ ಗುಣವನ್ನು ಅರಸಬಾರದು ದೋಷಗಳನ್ನು ಅರಸಬಾರದು ಅವರನ್ನು ಸಾಕ್ಷಾತ್ ಶಿವ ಎಂದು ಭಕ್ತಿ ತೋರಿಸಬೇಕು ಎಷ್ಟೋ ಜನ್ಮದ ನಿಮ್ಮ ಪೂಜೆಯ ಫಲ ಆ ದೇವ್ರ ಪೂಜೆ ಮಾಡಿರ್ತೀರಿ ಆ ದೇವರೇ ಗುರುವಾಗಿ ನಿಮಗೆ ಬಂದಿರ್ತಾನ ನಿಮ್ಮ ಪೂಜೆ ಮಾಡಿದ ದೇವರೇ ನಿಮ್ಮ ಗುರುವಾಗಿ ಬಂದಿರ್ತಾನ
ಹಿಂಗಾಗಿ ಆ ಗುರುವಿನಲ್ಲಿ ಕೆಟ್ಟ ಗುಣಗಳನ್ನು ಅರಸಬಾರದು. ಅವನನ್ನ ಸಾಕ್ಷಾತ್ ಶಿವ ಎಂದು ಭಕ್ತಿ ತೋರಿಸಬೇಕು. ಮತ್ತೆ ಜಂಗಮ ಪಾದೋದಕದಿಂದ ಇಷ್ಟಲಿಂಗವನ್ನು ತೊಳೆದು ಹಸ್ತದಲ್ಲಿ ಉಳಿದ ಪಾದೋದಕವನ್ನ, ಶೇಷ ಪಾದೋದಕವನ್ನ ಸೇವಿಸಬೇಕು. ಜಂಗಮನ ಪಾದೋದಕ ಮಾಡ್ಕೊಂಡ್ಮೇಲೆ ಆ ಪಾದೋದಕವನ್ನ ಇಷ್ಟಲಿಂಗದ ಮೇಲೆ ಹಾಕಿ, ಆ ಇಷ್ಟಲಿಂಗದಿಂದ ಕೆಳಗಿಳಿದ ಅಂಗೈಯಾಗಿ ಬಂದಂತ ಶೇಷ ಪಾದೋದಕ ಏನದಲ್ಲ ಅದನ್ನ ಸೇವಿಸಬೇಕು. ಜಂಗಮ ಪಾದೋದಕದಿಂದ ಇಷ್ಟಲಿಂಗವನ್ನು ತೊಳೆದು ಹಸ್ತದಲ್ಲಿ ಉಳಿದ ಪಾದೋದಕವನ್ನ, ಶೇಷ ಪಾದೋದಕವನ್ನ ಸೇವಿಸಬೇಕು. ಗರ್ಭಿಣಿಗೆ 8 ತಿಂಗಳು ತುಂಬಿದಾಗ ಜಂಗಮರಿಂದ ವಿಭೂತಿ ಧಾರಣೆ ಮಾಡಿಸಬೇಕು. ನೋಡ್ರಿ, ಎಲ್ಲ ಎಷ್ಟು ಪ್ರೊಸೀಜರ್ ಅದಾವ. 8ನೇ ತಿಂಗಳದೊಳಗ ಲಿಂಗ ಧಾರಣೆ ಮಾಡಿಸ್ಬೇಕು. ಆ ಲಿಂಗ ಧಾರಣೆ ಗರ್ಭಕ್ಕೆ ಲಿಂಗ ಕಟ್ಟಿಸ್ಬೇಕು. ಅದು ಕೂಸು ಡೆಲಿವರಿ ಆದ್ಮೇಲೆ ಆ ತಾಯಿ ಗರ್ಭದ ಲಿಂಗವನ್ನ ಬಿಚ್ಚಿ ಆ ಕೂಸಿನ ಕೊಳ್ಳ ಕಟ್ಟಬೇಕು. ಅದಕ್ಕೆ ಹುಟ್ಟು ಲಿಂಗ ಅಂತಾರ. ಮತ್ತೆ ಯಾವ ಶಿವನನ್ನ ನೀವು ಪೂಜಿಸ್ತಾ ಇದ್ದೀರಿ ಆ ಶಿವನ ಭಕ್ತರಲ್ಲಿ ಭೇದ ಭಾವ ಮಾಡಬಾರದು, ಜಾತಿ ಭೇದ ಮಾಡಬಾರದು. ಈಗ ನೀವು ಯಾರು ವಿಚಾರ ಸಾಗರದ ಅಧ್ಯಯನ ಮಾಡಿರಲ್ಲ, ಮಾಡಿದ್ಮೇಲೆ ನಿಮ್ಗ ಎಲ್ಲ ದೇವರು ಒಬ್ಬನೇ ಅಂತೇಳಿ ಅನ್ಸದ ಇಲ್ಲ? ಅನಿಸದ. ಈ ರೀತಿ ಅನಿಸಿದಂತ ಒಂದು ಲೈಕ್ ಮೈಂಡೆಡ್ ಜನ ಏನ್ ಎದಿರದ, ನೀವು ಏನ್ ಮಾಡ್ಬೋದಪ್ಪ ಅಂತಂದ್ರೆ ಒಬ್ಬರಿಗೊಬ್ರು ಬೀಗಿಸ್ತಂತ ಸಹಿತ ಮಾಡ್ಕೋಬಹುದು. ಲೈಕ್ ಮೈಂಡೆಡ್ ಇದ್ದವ್ರು ಭೇದ ಭಾವ ಮಾಡಬೇಡ ಅಷ್ಟೇ. ಆ ಮಟ್ಟಿಗೆ ಹೋಗ್ಬೇಕು. ಕೊಡುವಲ್ಲಿ ಕೊಳ್ಳುವಲ್ಲಿ ಭೇದವ ನರಸುವರು, ಉಡುವಲ್ಲಿ ಉಂಬಲ್ಲಿ ಸಮಾನತೆ ಎಂಬರು. ಹೆಂಗದ? ಎಲ್ಲರೂ ಲಿಂಗ ಕಟ್ಕೋರಿ. ನಮ್ಮದು ಲಿಂಗ ಸಮಾನತೆಯ ಕುರು. ಹಿಂಗಾಗಿ ಎಲ್ಲರಿಗೂ ಲಿಂಗ ಕಟ್ತೀವಿ, ಬರ್ರಿ ಎಲ್ಲರೂ ಲಿಂಗ ಕಟ್ಕೋರಿ. ಮತ್ ನಾಳೆಗೆ ಮದುವೆ ಮಾಡ್ಕೊಳ್ಳೋ ಟೈಮ್ನೊಳಗೆ ಅವ್ರವ್ರ ಜಾತಿ ಮಂದಿಗೆ ಹೊರ ಕನ್ಯೆ ನೋಡ್ಲಕ್ಕೆ ಹೋಗ್ತಾರೆ. ಎಲ್ಲಿದ ಸಮಾನತೆ? ಲಿಂಗ ಕಟ್ಕೊಳ್ಳೋ ಸಮಾನತೆ ಕುರು ಅಂತೇಳಿ ವೇದಿಕೆ ಮೇಲೆ ದೊಡ್ಡ ದಿಮಾಕ್ ಮಾಡಿ ಹೇಳ್ತಾರ. ಮತ್ತೆ ಯಾರು ಬೇಕವ್ರ ಜಾತಿಗೆ ಹೋಗಿ ನೋಡ್ಬೇಕು. ಎಲ್ಲ ಜಾತಿಗೆ ಹೊರಗಳು ನಾವು ಲಿಂಗವಂತರದೀವಿ, ನಾವು ಸಮಾನತೆ ಧರ್ಮದವರದೀವಿ, ನಮ್ಗೆ ಯಾವುದೋ ಜಾತಿ ಭೇದ ಇಲ್ಲ, ನಮ್ಮ ಮಕ್ಕಳ ಬಯೋಡೇಟಾ ಹಿಂಗ ಆದ, ಯಾರು ಬೇಕಾದವ್ರು ನಮ್ಮ ಮಕ್ಕಳಿಗೆ ಮಾಡ್ಕೋಬಹುದು, ನಾವು ಯಾರು ಬೇಕಾದವ್ರಿಗೆ ಕೊಡ್ತೀವಿ ಅಂತ ಹೇಳಕ್ಕೆ ಇಲ್ಲಿ ತನ ಒಬ್ಬ ವ್ಯವಹಾರ ಲಗ್ನಪತ್ರ ಬಯೋಡೇಟಾ ಮಾಡಿ ಕಳ್ತಾನೇನು ನೋಡ್ರಿ. ಮಾಡೋ ಕಾರ್ಬಾರ್ ಎಲ್ಲ ಓಟು ತಮ್ಮ ಜಾತಿಗೆ ಮಾಡ್ಕೋತಾರ. ಹೊರಗ ದೊಡ್ಡ ನಾಟಕ ಇದು ಸಮಾನತೆ ಅನ್ನೋದ್ರಲ್ಲಿ, ಒಂದು ದೊಡ್ಡ ನಾಟಕ ಲಿಂಗ ಇಟ್ಕೊಂಡು. ಒಂದರ ಬಯೋಡೇಟಾ ಅಂತದ್ ಮಾಡ್ರಿ. ಯಾರಿಲ್ಲ. ಹಿಂಗಾಗಿ ಆಕಸ್ಮಿಕವಾಗಿ ಯಾರು ಒಂದು ತತ್ವಕ್ಕ ನೀವು ಅಧ್ಯಯನ ಮಾಡಿ ಅದರ ಮೂಲಕ ಸಾಕ್ಷಾತ್ಕಾರ ಹೊಂದಿರಿ ಅಂತಂದ ಮೇಲೆ ನೀವು ಏನ್ ಮಾಡ್ಬೇಕಂದ್ರ ನಿಮ್ಮೊಳಗ ನೀವು ಈ ಜಾತಿ ಭೇದ ಮಾಡಬೇಡ್ರಿ. ಜಾತಿ ಭೇದ ಮಾಡಬೇಡ್ರಿ. ಎಲ್ಲರೂ ಒಂದೇ ಅಂತ ತಿಳ್ಕೊಂಡ್ಮೇಲೆ ಮತ್ತೆ ಜಾತಿ ಭೇದ ಮಾಡಬೇಡ್ರಿ. ಲಿಂಗ ಭಕ್ತರಲ್ಲಿ, ಶಿವ ಭಕ್ತರಲ್ಲಿ ಜಾತಿ ಭೇದ ಮಾಡಬೇಡ್ರಿ. ಅಂತವೇನಾರು ಬೀಗಸ್ತಾನ ಆಸಿದ್ದು ಅಂತಂದ್ರ ಅವಕ್ಕೇನ್ ಮಾಡ್ಬೇಕು? ಎನ್ಕರೇಜ್ಮೆಂಟ್ ಕೊಡ್ಬೇಕೆ ಹೊರತು ಅಯ್ಯೋ ಅವ್ರ ಆ ಜಾತಿ ಇವ್ರು ಈ ಜಾತಿ ಅಂತೇಳಿ ಜಾತಿ ಭೇದ ಮಾಡಬೇಡ್ರಿ ಅಷ್ಟೇ. ಯಾಕಂದ್ರೆ ಎಲ್ಲರೂ ಲೈಕ್ ಮೈಂಡೆಡ್, ಒಬ್ಬರಿಗೊಬ್ರು ಒಂದೇ ವಿಷಯವನ್ನು ಎಲ್ಲರೂ ತಿಳ್ಕೊಂಡವ್ರು ಇರ್ತೀವಲ್ಲ, ಅಲ್ಲೇನು ಸಮಸ್ಯೆನೆ ಬರಂಗಿಲ್ಲ. ಎಲ್ಲ ಪರಮಾತ್ಮನ ಇಚ್ಛೆಯಂತೆ ಜೀವನ ನಡೀತದಪ್ಪ ಅಂತೇಳಿ ಪರಮಾತ್ಮನಿಗೆ ಧನ್ಯವಾದ ಹೇಳಿ ಜೀವನ ಮಾಡಬೇಕು. ಹಿಂಗದವ ಇದರ ತತ್ವದ ಮುಂದಿನ ಭಾಗ ಮತ್ತೆ ನಾಳೆ ಹೇಳೋಣ. ಇವತ್ತಿನ ಪಾಠದ ಬಗ್ಗೆ ನಿಮ್ಗೆ ಯಾರಿಗಾರ ಏನಾರ ಚಲೋ ಅನಿಸಿದ್ರೆ
ಕೆಟ್ಟ ಅನ್ಸಿದ್ರೆ, ಸಿಟ್ಟು ಬಂದ್ರೆ, ಬೇಸರ ಆಗಿತ್ತಂದ್ರೆ ನಿಮ್ಮ ಅನಿಸಿಕೆಗಳನ್ನ ವ್ಯಕ್ತಪಡಿಸ್ಬೇಕು. ಸುಮ್ ಗಪ್ಪು ಕುಂದಿರಬಾರ್ದು. ಗಪ್ಪು ಕುಂದ್ರಂತ ಮಹಾಪಾಪ ಮತ್ತೊಂದಿಲ್ಲ. ಮಾತಾಡ್ಲಿಕ್ಕೆ ಬರುವ ಸಾಮರ್ಥ್ಯ ಇದ್ದೂ ಗಪ್ಪು ಕುಂದ್ರದು, ಹೇಳಲಿಕ್ಕೆ ಬರುವ ಸಾಮರ್ಥ್ಯ ಇದ್ರೂ ಗಪ್ಪು ಕುಂದ್ರದು. ಆ ನಿಮ್ಮ ಸಾಮರ್ಥ್ಯಕ್ಕೆ ಅನ್ಯಾಯ ಮಾಡ್ದಂಗ. ಪಂಚಾಚಾರ ಬಗ್ಗೆ ಏನು ಅರಿವಿಲ್ಲದವರು ನೋಡ್ರಿ, ಅವರು ಮತ್ತೆ ಜಾತಿ ಸೂತಕ, ಜನನ ಸೂತಕ, ರಜು ಸೂತಕ, ರೈತ ಸೂತಕ, ಸೂತಕ ಇವೆಲ್ಲ ಮಾಡಬೇಕಲ್ಲ ಅವ್ರದವ್ರು. ಅವ್ರು ಮಾಡ್ಬೋದ? ಪಂಚಾಚಾರದ ಬಗ್ಗೆ ಅರಿವಿಲ್ಲವ್ರು ಮಾಡ್ತಾರೆ, ಮತ್ತೆ ಅವ್ರು ಮಾಡ್ತಾನೆ ಇರ್ತಾರ. ಸದಾಚಾರಕ್ಕೆ ಅಪ್ಲೈ ಆಗಲ್ಲ. ಮತ್ತ ಇದು ಸದಾಚಾರ ಯಾರಿಗಿರ್ತಾರ ಅವ್ರಿಗಷ್ಟೇ ಇದು ಅಪ್ಲೈ. ಅಜ್ಞಾನಿಗಳು ಏನೆಲ್ಲ ಮಾಡ್ತಾರ. ನಾವು ಸದಾಚಾರಿ ಅಂತ ನೀವು ಆ ಸ್ಟೇಜಿಗೆ ಏರ್ಬೇಕು ಆಗಿತ್ತು ಅಂತಂದ್ರೆ ಇವೆಲ್ಲ ಬಿಡ್ರಿ ಅಂತಾರ ಅಷ್ಟೇ. ಸಮಾಜ ಮತ್ತು ಸಂಸಾರ ಎಲ್ಲದರೊಳಗೂ ಹೆಂಗ ನಿರ್ವಹಣೆ ಮಾಡ್ಬೇಕನ್ನೋದು ಹೇಳ್ತಾರೆ ಇಲ್ಲ ಅವರು. ಬರೇ ಸತ್ಯವನ್ನ ತಿಳ್ಕೊತೀರಿ ಖರೆ, ಸಂಸಾರದೊಳಗ ನಿರ್ವಹಣೆ ಮಾಡ್ಬೇಕು. ಆ ಸತ್ಯವನ್ನ ಮುಂದೆ ಸಮಾಜದೊಳಗೂ ಅದನ್ನ ಹಿಡ್ಕೊಂಡೆ ನೀವು ನಿರ್ವಹಣೆ ಮಾಡ್ಬೇಕಲ್ಲ ಜೀವನ, ಅದನ್ನ ಹೇಳ್ತಾರ. ಗುರು ಮತ್ತು ಜಂಗಮ ಪಾದೋದಕ್ಕ ಸದಾಚಾರ ಬರ್ತದ್ರಿ. ಜಂಗಮ ಪಾದೋದಕ್ಕ ವಿಶೇಷ ಮದ್ದೋದಕ್ಕ ತೆಗೆದುಕೊಳ್ಬೇಕು. ಆಮೇಲೆ ಬಯೋಡನೆ ಬಂಧುತ್ವ ಬೆಳೆಸಬಾರ್ದು. ಆಮೇಲೆ ಗುರುವಿನಿಂದ ತನ್ನ ಪತ್ನಿಗೆ ಶೀಲ ಉಪದೇಶ ಮಾಡಿಸಬೇಕು ಇದೆಲ್ಲ ಹೇಳಿದ್ರಲ್ಲ. ಇದರಲ್ಲಿ ಜಂಗಮ ಪಾದೋದಕ ಅಂತದಲ್ಲ, ಅದು ಅಷ್ಟಾವರಣದಲ್ಲಿ ಬರ್ತದ. ಈಗ ಸದಾಚಾರ್ಯ ಅಂತ ಅದ್ ಮಾಡ್ಬೋದ್ರಿ ಅವನು. ನೀವು ಏನು ಮನಸ್ಸಿನಾಗ ಇಟ್ಕೊಂಡು ಕೇಳಕತ್ತೀರಿ ನಮ್ಗ ಅರ್ಥ ಆಗಿಲ್ಲ ಅವ್ರು. ಬಟ್ ಅಲ್ಲಿ ಏನದ ಹೇಳ್ಕೊತ ಹೊಂಟೀನಿ ನಾ ಈಗ. ಜಂಗಮ ಪಾದೋದಕ ತಗೊಳ್ಬೇಕು ಅಂತ ಹೇಳಿಲ್ಲ. ಸದಾಚಾರ ಮತ್ತು ಸತ್ಯದ ಆಚಾರ್ಯ ಅದು. ಗುರುವಿನಲ್ಲಿ, ಲಿಂಗದಲ್ಲಿ, ಜಂಗಮದಲ್ಲಿ ಭೇದ ಭಾವ ಮಾಡಬಾರ್ದು ಅಂದ್ರೆ ಇಂಥವೆಲ್ಲ ಆಚರಣೆಗಳು ಮಾಡ್ಬೇಕಾಗ್ತದೆ. ಲಿಂಗ ಅಂದ್ರೆ ಗುರು, ಗುರು ಅಂದ್ರೆ ಲಿಂಗ. ತಲೆಯೊಳಗೆ ಲಿಂಗ ಶ್ರೇಷ್ಠ, ಗುರು ಕನಿಷ್ಠ, ಜಂಗಮ ಇನ್ನ ಕನಿಷ್ಠ, ಹಿಂಗೆಲ್ಲ ಅದಾವ ತಲೆ. ದೇವರು ಶ್ರೇಷ್ಠ, ಗುರು ಕನಿಷ್ಠ, ಅವೆಲ್ಲ ಹೋಗೋದ್ರ ಸಲುವಾಗಿ ಅವ್ರು ಏನ್ ಮಾಡ್ತಾರೆ, ಜಂಗಮನ ಪಾದೋದಕ ತಗೊಂಡು ಲಿಂಗದ ಮೇಲೆ ಹಾಕಿಸ್ತಾರೆ. ಮತ್ತೆ ಈ ಕುರಿ, ಕೋಳಿ, ನಾಯಿಗಳನ್ನ ಸಾಕಬಾರ್ದು, ಮನೆ ಹತ್ತಿರ ಬರ್ಬಿಡ್ಬಾರ್ದು ಅಂತ ಹೇಳಿದ್ರಿ. ಅದರಲ್ಲಿ ಬ್ರಹ್ಮನನ್ನು ನೋಡ್ತೀವಿ ಅಂದ್ಮೇಲೆ ಬರ್ಬಿಡ್ಬಾರ್ದು. ಸದ್ಭಾವ, ಸುಜ್ಞಾನ, ಸತ್ಕ್ರಿಯೆ ಅಂತದ. ಬ್ರಹ್ಮನಲ್ಲಿ ಎಲ್ಲದರೊಳಗೂ ಬ್ರಹ್ಮನನ್ನೇ ನೋಡ್ತೀವಿ ಅಂತಂದ್ರ ಈ ಮನುಷ್ಯನಿಗೆ ಒಂದು ಸದ್ಭಾವ, ಸುಜ್ಞಾನ, ಸತ್ಕ್ರಿಯೆ ಅಂತದ. ಅದರ ಪ್ರಕಾರ ಅವನಿರ್ಬೇಕೆ ಆಗ್ತದೆ ಹೊರತು ಎಲ್ಲದರೊಳಗೂ ಒಂದೇ ನೋಡ್ತೀನಿ ಅಂದ್ರೆ ಅದು ವ್ಯವಹಾರಿಕ ಬದುಕಿನೊಳಗ ಅವಕ್ಕೆ ಹೆಂಗ್ ನೋಡ್ಕೋಬೇಕು ಹಂಗೆ ನೋಡ್ಬೇಕು. ಆಧ್ಯಾತ್ಮಿಕದೊಳಗೆ ಅವು ತರಬಾರ್ದು, ಪಾರಮಾರ್ಥಿಕ ಬದುಕಿನೊಳಗೆ ಅವು ತರಬಾರ್ದು. ವ್ಯವಹಾರಿಕ ಬದುಕಿನೊಳಗೆ ಅವು ಇರ್ತಾವ. ಹೈನ ಇರ್ತದ, ಎಮ್ಮೆ ಇರ್ತದ, ಎತ್ತ ಇರ್ತದ, ನಾಯಿ ಇರ್ತದ, ಎಲ್ಲ ಇರ್ತದ ವ್ಯವಹಾರಿಕ ಬದುಕಿನಾಗ. ಅದು ಆಧ್ಯಾತ್ಮಿಕ ಬರ್ತಾವ ಇಲ್ಲ ಬುದ್ಧಿ, ವ್ಯವಹಾರಿಕ ಬದುಕು ಇರ್ತಾವು. ವ್ಯವಹಾರಿಕ ಮಾಡಬೇಕಲ್ರಿ. ವ್ಯವಹಾರಿಕ ಮಾಡಬೇಕು. ಮತ್ತೆ ವ್ಯವಹಾರಿಕವಾಗಿದ್ದೇ ಇರ್ತಾವ. ಅವ್ನು ವರ್ಜ್ ಮಾಡೋದು ಏನಾಗಿರುತ್ತೆ, ವ್ಯವಹಾರಿಕ ಅಲ್ಲಿ ವ್ಯವಹಾರಿಕ ಬಂದ್ಕೊಂಡು ಬೇಗ ಬಂದ್ಬಿಡ್ತದೆ. ಬೇಗ ಮಾಡೇಬೇಕಾಗ್ತದೆ. ವ್ಯವಹಾರಿಕ ಬದುಕು ಬದುಕಕ್ಕೆ ನಾವು ಬೇಗ ಮಾಡೇಬೇಕಲ್ರಿ. ವ್ಯವಹಾರಿಕದಲ್ಲಿ ರೋಗ ರುಜಿ
ಮಾಡ್ಕೊರಿ. ಚನ್ನಬಸವಣ್ಣವ್ರು ಎಷ್ಟು ವಚನ ಬರ್ದಾರ, ನಾಯಿ ಪಾಯಿ ಸಾಕಬಾರ್ದು ಅಂತ ಹೇಳಿ. ಬೆಕ್ಕ ಸಾಕಬಾರ್ದು, ನಾಯಿ ಸಾಕಬಾರ್ದು. ಅದಕ್ಕೆ ಹಿಂಗ್ಯಾಕೆ ಹೇಳ್ಯಾರ ಅಂತ ಕೇಳಿದೆ ನಾನು. ಹಿಂಗ್ ಯಾಕೆ ಹೇಳ್ಯಾರ, ನಾಯಿ ಸಾಕಬಾರ್ದು ಅಂತ ಯಾಕೆ ಕೇಳ್ಯಾರ, ನಾಯಿ ಎದಕ್ ಸಾಕ್ತೀರಿ ಅಂತ ಕೇಳಿದ್ರು. ನಾಯಿ ಎದಕ್ ಸಾಕ್ತೀರಿ, ಕಳ್ರ ಸಲುವಾಗಿ ಸಾಕ್ತೀರ ಇಲ್ಲ? ಕಳ್ರ ಸಲುವಾಗಿ ಸಾಕ್ತೀರಿ. ಕಳ್ಳನೇ ನಿಮಗೆ ಕೂಡಲ ಸಂಗಮನಾಥನಾಗಿ ಕಾಣುವಾಗ ನಾಯಿ ಯಾಕೆ ಸಾಕ್ತೀರಿ? ಕಳ್ಳನ ಬಗ್ಗೆ ನಿಮ್ಮ ಮನಸ್ಸಿನಾಗ ದ್ವೇಷ ಅದ. ಮತ್ತು ಬೆಕ್ಕ ಎದಕ್ಕೆ ಸಾಕ್ತೀರಿ? ಇಲಿಗಳ ಸಲುವಾಗಿ ಸಾಕ್ತೀರಿ. ಇಲಿ ಮೇಲೆ ನಿಮಗೆ ದ್ವೇಷ ಅದ. ಹಿಂಗ ಅವ್ರು ಎದಕ್ಕೆ ಹೇಳ್ಯಾರೋ, ಇಲ್ಲಿ ಇವ್ರಿಗೆ ಅರ್ಥಗಳು ಹಿಂಗ್ ಹೇಳ್ತಾರ, ಅವ್ರು ಎದಕ್ಕೆ ಹೇಳ್ಯಾರೋ, ಇವ್ರು ಎದಕ್ಕೆ ಹೇಳ್ಯಾರೋ, ಇವ್ ನೀವೇನ್ ಮಾಡ್ಬೇಕು, ನಿಮ್ಗೆ ಹೆಂಗ್ ತಿಳಿತದ ಹಂಗ್ ಮಾಡ್ಬೇಕಷ್ಟೇ. ಅಲ್ಲಿ ಏನ್ ಹೇಳ್ಯಾರ ನಾವು ನಿಮ್ಗೆ ಹೇಳ್ತಿರ್ತೀವಿ. ಯಾವುದು ನಾವ್ ಹೇಳಿದ್ದೆ ಫೈನಲ್ ಅಲ್ಲ. ಅಲ್ಲಿ ಎದಕ್ಕೆ ಹೇಳ್ಯಾರ, ಯಾವ ಅರ್ಥದಾಗ ಹೇಳ್ಯಾರ, ಮುಂದಿನ ನೀವು ಅಧ್ಯಯನ ಮಾಡ್ರಿ. ಎದಕ್ಕೆ ಹಿಂಗ್ ಹೇಳ್ಯಾರ ಅಂತ ಹೇಳಿ ಮುಂದೆ ಗೊತ್ತಾಗ್ತದೇನು. ನಮಗ ಹಿಂಗೆ ಹೇಳಿದ್ರು, ನಾಯಿ ಸಾಕದಂದ್ರ ನೋಡ್ರಿ, ನಾಯಿ ಎದಕ್ಕೆ ಸಾಕಬಾರ್ದು. ನಂಬಲ್ಲಿ ಎರ್ಮರಸ್ನಾಗ ಸಿದ್ದರಾಮಪ್ಪ ಗೌಡ ಅಂತವರು ವಚನ ಸಾಹಿತ್ಯ ಎಕ್ಸ್ಪರ್ಟ್. ಎಷ್ಟು ವಚನಗಳು ಅಧ್ಯಯನ ಮಾಡ್ಯಾರ, ಏನ್ ಮಾಡ್ಯಾರ, ಪ್ರತಿಯೊಂದಕ್ಕೂ ಅರ್ಥ ಹೇಳ್ತಾರ. ಅವ್ರಿಗೆ ಕೇಳಿದೆ, ನಾಯಿ ಯಾಕೆ ಸಾಕಬಾರ್ದ್ರಿ, ನಾಯಿ ಸಾಕಿದ್ರೆ ಏನ್ ಮಾಡ್ತು? ನಾಯಿ ಸಾಕಿದ್ರ ಅದು ಕಳ್ರ ಸಲುವಾಗಿ ನಾಯಿ ಸಾಕ್ತಾರ. ಕಳ್ರ ಅಂತ ಹೇಳಿ ಯಾರಿಗಾರ ಕಚ್ಚತು, ಏನಾರ ಮಾಡ್ತು, ಅಪಾಯ ಆಯ್ತು ಅಂತಂದ್ರ ಯಾಕ? ಅದು ಕ್ರೂರ ಪ್ರಾಣಿ ನಾಯಿ. ಯಾವಾಗ ಬೇಕು ಅವಾಗ ಏನ್ ಬೇಕದು ಮಾಡೋ ಚಾನ್ಸ್ ಇರ್ತದ. ಹಂಗ ಹಿಂಗ ಏನ ಹೇಳಿದ್ರು ಆಯ್ತಾಯ್ತು. ಬೆಕ್ಕ ಸಾಕೋದು ಇಲಿ ಸಲುವಾಗಿ ಸಾಕ್ತಿರಿ. ಇಲಿನ ತಿಲ್ಲಿ ಅಂತ, ಇಲಿ ಮೇಲೆ ನಿಮಗೆ ದ್ವೇಷ ಅದ ಅಂತ ಹೇಳ್ತಾರ. ಅವ್ರು ಯಾವ ಅರ್ಥದಾಗ ಹೇಳ್ಯಾರ? ಮತ್ತ ಅವ್ ಪ್ರಾಣಿಗಳು ಇಲ್ಲ ಅಂತಂದ್ರೆ ನಮ್ ಬದುಕೆ ಆಗಂಗಿಲ್ಲ. ಅದ್ರ ಜೊತೆಗೆ ಇರ್ತೀವಿ ನಾವು. ಸದಾಚಾರದಾಗ ಅವು ಬ್ಯಾಡ್ ಅಂತಾರ. ಅದೇನು ವ್ಯಾವಹಾರಿಕ ಬದುಕು ಪಾರಮಾರ್ಥಿಕ ಬದುಕು ಅಂತ ಏನೋದಲ್ಲ. ಎರಡನ್ನ ಮೇಳೈಸ್ಕೊಂಡು ಹೋಗ್ಬೇಕೀಗ ನಾವು. ಹಂಗೆ ಬರ್ತಿರ್ತಾವ. ಓಕೆ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಜಯ ಶುದ್ಧ ಬ್ರಹ್ಮದೇವ. ಓಂ ಶಾಂತಿ. ನಿಮ್ ಮೊಬೈಲ್ ಚೆಕ್ ಮಾಡಿಸ್ರಿ, ಅದೇನು ಎಕೋ ಆಗ್ತದ? ನಿಮಗೆ ಎಲ್ಲರಿಗೂ ಕೇಳಿಸ್ತದೆ, ನಿಮ್ಗೆ ಕೇಳಲ್ಲ? ಎಲ್ಲರಿಗೂ ಕೇಳ್ತದೆ, ನಿಮ್ಗೆ ಒಬ್ಬರಿಗೆ ಕೇಳ್ತಲ್ಲ ಏನದು? ನಿಮ್ ಬೆನ್ ನಿಮಗ್ ಕಾಣಂಗಿಲ್ಲ, ನಮ್ಗೆ ಎಲ್ಲರಿಗೂ ಕಾಣ್ಲಕತ್ತು. ಕಲ್ಯಾಣಪುರ ಅಂದ್ರೆ ಒಂದು ದೊಡ್ಡ ಪರ್ವತ ಇದ್ದಂಗ. ಮತ್ತೆ ಪ್ರತಿಯೊಂದು ಶಬ್ದ ಏಕೋ ಆಗಕತ್ತು.